ಅತಿ, ಮೋಹ, ಮದ, ಮತ್ಸರಾದಿಗಳು ಇರಲು, 3 ಅವಸ್ಥೆಗಳು ಇರಲು ನಿಜ ಗುರುವಿನೆಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ? ಅರ್ಥಾರ್ಥ ಏನಪ್ಪ ಅಂದ್ರೆ, ಬರೀ ಸತ್ಸಂಗದಾಗಿದ್ದು ಬಿಟ್ಟು ಸಾನ್ನಿಧ್ಯದಾಗಿದ್ರೆ ಆಗ್ತದೆ. ಸತ್ಸಂಗ ಸಾನ್ನಿಧ್ಯ ಬೇಕು, ಪ್ರಯತ್ನ ಬೇಕಲ್ಲ, ಇಚ್ಛಾ ಬೇಕು. ನಿಮ್ಮ ಮುಕ್ತಿ ಇಚ್ಛಾ ಎಲ್ಲ ವಿಷಯಾದಿಗಳ ಇಚ್ಛಾ ಇಟ್ಕೊಂಡು ಸದ್ಗುರುನ ಸಾನ್ನಿಧ್ಯ ಬಂದರೆ ವಿಷಯಾದಿಗಳು ಸಿಗ್ತಾವೆ. ನಿಮ್ಮ ಫಲ ಬೆಳೀಲಿ, ಮಕ್ಕಳಾಗಲಿ, ಇದಾಗಲಿ, ಆರೋಗ್ಯ ಸಿಗಲಿ, ಆಯುಷ್ಯ ಸಿಗಲಿ, ಇವೆಲ್ಲ ಕಾಮನೆಗಳು ಅಂತ ಬರ್ತವೆ. ಈ ಕಾಮನೆಗಳಿಗೋಸ್ಕರ ನೀವು ಸದ್ಗುರು ಸಾನ್ನಿಧ್ಯ ಆಗಿದ್ದರೆ ಮುಕ್ತಿ ಇಚ್ಛಾ ಇಲ್ಲ ನಿಮ್ಮ ಮೇಲೆ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾರೆ, ಈ ಸದ್ಗುರುನ ಸಾನ್ನಿಧ್ಯಾಗಿದ್ದು ಸತ್ಸಂಗದಾಗಿದ್ದ ಮೇಲೆ ಬದಲಾವಣೆ ಆಗುತ್ತೆ. ಇವು ಆಸೆ ಬಯಕೆಗಳ ಜೀವನದಲ್ಲಿ ಇರೋದು ಸಹಜ, ಮನುಷ್ಯನ ಪ್ರವೃತ್ತಿ ಅದು. ಅದರ ಆಚೆ ಬರೋದಕ್ಕೆ ಸತ್ಸಂಗದ ಉದ್ದೇಶ ಏನಪ್ಪ? ಸದ್ಗುರುನ ಸಾನ್ನಿಧ್ಯ ಉದ್ದೇಶ ಏನಪ್ಪ? ಈ ಲೌಕಿಕ ಜೀವನದೊಳಗೆ ಏನು ತೊಂದರೆಗಳು ಬಂದಾವು ಇದನ್ನಷ್ಟ ಕಳ್ಕೊಂಡು ಹೋಗೋದು ಕಷ್ಟ ಅಲ್ಲ. ಪಾರಮಾರ್ಥಕ್ಕೆ ಅಡಚಣೆ ಆಗದಂಥ ತೊಂದರೆಗಳನ್ನು ನಿವಾರಣೆ ಮಾಡಪ್ಪ ಅಂತ ಕೇಳೋದು ಒಂದು ಬಗ್ಗೆ ಬೇರೆ, ಆದರೆ ಲೌಕಿಕ ಜೀವನದೊಳಗೆ ಸುಖ ಸಮೃದ್ಧಿ ಸಿಗಲಿ ಅಂತ ಒಂದು ಕೇಳೋದು ಬೇರೆ. ಇಚ್ಛಾನೆಯಿಂದ ಮುಕ್ತಿ ಇಚ್ಛಾನ ಇತ್ತಂದ್ರೆ ಸದ್ಗುರುನಾಥನಂತೇಳಿ ಏನು ಕೇಳ್ತೀಪ್ಪ? ನನಗೆ ಯಾವಾಗಲೂ ಸತ್ಸಂಗದಾಗಿರೋ ಹಂಗೆ ಮಾಡಪ್ಪ, ನನಗೆ ಜೀವನ ಹೋಗುವವರೆಗೆ ಈ ಸಂಘ ಬಿಟ್ಟು ಹೋಗೋದಂಗೆ ಮಾಡು, ನನಗೆ ಅಹಂಕಾರ ಮಮಕಾರಗಳ ತೆಲಿಗೆ ಏರಲ್ದಂಗೆ ಮಾಡು. ಯಾಕಂದ್ರೆ ಸದ್ಗುರು ಸಾಮೀಪ್ಯಕ್ಕೆ ಬಂದು ಮತ್ತು ದೂರ ಸೆಳೆತಕ್ಕೆ ಹೋದ ರಗಡ ಬಂದಿದ್ದಾರೆ. ಸದ್ಗುರು ಸಾಮೀಪ್ಯ ಸಿಕ್ಕಿರ್ತಾನೆ. ಸಿದ್ಧಾರೂಢರ ಕಾಲದಾಗಿದ್ದರು, ಸಿದ್ಧಾರೂಢರು ಸುತ್ತಮುತ್ತಲೂ ಇದ್ದರು. ಶಿವಾನಂದ ಕಾಲದಾಗಿದ್ದರು, ಶಿವಾನಂದ ಸುತ್ತಮುತ್ತಲೂ ಇದ್ದರು. ಅದರ ಮುಕ್ತಿ ಇಚ್ಛೆ ಇಟ್ಕೊಂಡು ಬಂದವರು ಅದಾರ, ಅವ್ರಿಗೆ ಕೇಡು ಬಯಸಿ ಬಂದಾರ. ಸಿದ್ಧಾರೂಢರಿಗೆ ಕೇಡು ಬಯಸಿ ಇಲ್ಲ, ಅವ್ರು ಸುತ್ತಮುತ್ತಲಿದ್ದಾರೆ, ಕೇಡು ಬಯಸಿಲ್ಲ. ಶಿವಾನಂದರಿಗೆ ಮಾಡಲಿಲ್ಲ, ವಿಷಪ್ರಾಶನ ಆಯಿತು. ಅಂದ್ರೆ ಅರ್ಥಾತ್ ಏನಪ್ಪ ಅಂದ್ರೆ, ಸದ್ಗತಿ ಇಚ್ಛೆ ಒಳಗೆ ಉರಿಲಾರ್ದು, ಮುಕ್ತನಾಗಬೇಕನ್ನೋ ಇಚ್ಛಾ ಒಳಗೆ ಉರಿಲಾರ್ದನ ಸದ್ಗುರುನ ಸಾಮೀಪ್ಯಕ್ಕೆ ಬಂದರೂ ಅದನ್ನು ಹಿಡ್ಕೊಳಂಥ ಸಾಮರ್ಥ್ಯ ಬರೋದಿಲ್ಲ. ನೀನು ಮಂದಮತಿ ಇರಲಿ, ತಿಳಿದವರಿರಲಿ, ತಿಳಿಲಾಗಿರಲಿ, ಇಚ್ಛಾ ನಿನಗೆ ಉತ್ಕಟವಾಗಿರ್ಬೇಕು. ಮುಕ್ತನಾಗಬೇಕಪ್ಪ, ನಾನು ಮತ್ತೊಂದು ಇಚ್ಛಾ ಇಲ್ಲ ನನಗೆ ಸದ್ಗುರು ಸಾಮೀಪ್ಯ, ಸಂಘ, ಈ ಶರೀರ ಹೋಗಲಿ, ಈ ಜಗತ್ತಿನೊಳಗೆ ಏನು ಬಂದತ್ತಲ್ಲ ಅಷ್ಟು ಐಶ್ವರ್ಯಗಳಂತ ಏನು ಕರಿತೇವೆ ಇವೆಲ್ಲ ಹೋಗಲಿ, ನನಗೆ ಇವು ಬೇಕಂತಲ್ಲ. ಆದರೆ ನನಗೇನಪ್ಪ ಮುಕ್ತಿ ಇಚ್ಛಾ ಒಲಿಯಂಗೆ ಮಾಡ, ನನಗೆ ಅದನ್ನೊಂದು ಕರುಣಿಸಿ. ಅದಕ್ಕೆ ಒಳಗೆ ಈ ಇಚ್ಛಾ ಇರಲಾರ್ದನ ಬದಲಾವಣೆ ಬರ್ತವೆ. ಇಚ್ಛಾ ಇತ್ತ ಬದಲಾವಣೆ ಬರ್ತದೆ. ಈ ಇಚ್ಛಾನ ನಾವು ಪ್ರಯತ್ನದಿಂದ ಮೊದಲೇಕ ಈ ಸಂಸಾರದ ಆಸೆ ಆಕಾಂಕ್ಷೆಗಳ ಬಯಕೆಗಳು ಏನು ಮಾಡ್ತಾವೆ, ಕಲ್ಯಾಣ ನಮಗೆ ಸದ್ಗುರುನ ಸಾಮೀಪ್ಯ ಹಿಡ್ಕೊಂಡು ಬಂದರೂ ಸದ್ಯಕ್ಕೆ ನಮ್ಮ ಇಚ್ಛಾ ಬದಲಾವಣೆ ಆಗ. ತದನಂತರದಲ್ಲಿ ಏನು ಮಾಡಬೇಕು, ಸಂಸಾರ ಅನ್ನೋದು ಇಷ್ಟ ಅಂತದೆ ತತ್ವೋಪದೇಶ. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅವರು, ಎಂದಿನಂತೆ ಜೀವಭಾವಗಳು ಮತ್ತು ನಾನು ಹುಟ್ಟಾವ, ನಾನು ಸಾಯವ, ನನಗಿದೆ ಸಂಸಾರದ ಇದರೊಳಗೆ ಸುಖ ಐತಿ ಅನ್ನುವಂಥ ಭಾವನೆ ಎಂದಿನಂತೆ ಮತ್ತೆ ಹಂಗೆ ಉಳಿತೆ ಅಂದ್ರೆ ಮುಕ್ತಿ ಸಮಣಿಸೋದಿಲ್ಲ ನೋಡಪ್ಪ. ಎಂದಿನಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇವು ಕಾಡ್ಕೊತಾನೆ ಇರ್ತಾವನೆ. ಅರ್ಥಾತ್ ಏನಪ್ಪ, ಸಮಸ್ಥಿತಿಯನ್ನು ಸಾಧಿಸಕ್ಕೆ ಸಾಧ್ಯ. ಸಮಸ್ಥಿತಿ ಅಂದ್ರೆ ಜಗತ್ತು ಪೂರ್ಣ ಪ್ರಳಯ ಆದರೂ ಶಾಂತ ಭಾವ. ಜಗತ್ತಿಗೆ ಏನರಾಗಲಿ ಜಗತ್ತಿನೊಳಗೆ ಅವನಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಂಗಿಲ್ಲ, ಆನಂದದ ಭಾವವೇ ತುಳಿದಿರ್ಕೆ ಅಂತ. ಯಾಕಂದರೆ ಈ ಜಗದೆಲ್ಲ ಮಿಥ್ಯ ಅನ್ನುವಂಥ ಸತ್ಯವನ್ನು ಅನುಭವಿಸಿದ ಮೇಲೆ ಇದರ ಮೋಹಕ್ಕೆ ಒಳಗಾಗಿ ಮತ್ತೆ ಪರಿಪರಿಯಾಗಿ ಬದಲಾವಣೆ ಹಾಕುವಂತ ಹೋಗೋಲ್ಲ. ಸಾಮಾನ್ಯ ಮನುಷ್ಯ ಏನಕ್ಕನಪ್ಪ ಅಂದ್ರೆ ಸ್ವಲ್ಪ ಈ ತತ್ವಶಾಸ್ತ್ರದ ಚಿಂತನೆಯನ್ನು ಓದಿದಾಗ ಸಮಾಧಾನ ಅನ್ನಿಸ್ತದೆ, ಈ ಸತ್ಸಂಗದಾಗಿದ್ದಾಗ ಸಮಾಧಾನ ಅನ್ನಿಸ್ತದೆ. ಮತ್ತು ಬಾಳಕ್ಕೆ ಹೋಗ್ಕೊಳ್ಳೇನ ಅದ್ರಾಗ ಏನು ಕೆಡಕಾದ್ರೆ ದುಃಖ ಆಗ್ತೈತಿ, ವ್ಯಥೆ ಬರ್ತೈತಿ, ನೋವು ನಲುವಿನ ಎರಡನ್ನೂ ಅನುಭವಿಸ್ತಾನೆ. ಆದರೆ ಸಾಮಾನ್ಯ ಅದರಿಂದ ಮೀರಿ ಬರಬೇಕಂದ್ರೆ ಅದು ಆ ನಿಜ ನಿಗಮ ಗುರುವಿನ ಅರ್ಥ ಮೇಲೆ ಹಂಗೆ ನಡ್ಕೊಂತ ಹೋಗ್ಬೇಕು.
ಎಂದಿನಂತೆ ಇರತಕ್ಕಂಥ ಭಾವ ಮತ್ತು ಎಂದಿನಂತೆ ಇದ್ದಂಥ ಈ ಕಾಮಕ್ರೋಧಾದಿಗಳು ಅಳಿಬೇಕಾಗಿತ್ತಂದ್ರೆ ಅಂತರಂಗದಲ್ಲಿ ವಿವೇಕ ಜಾಗರ ಆಗಬೇಕು. ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಶಾಂತನಾಗಬೇಕಾಯ್ತು ಮನುಷ್ಯ. ಜಗತ್ತಿನ ಯಾವ ವಿಷಯಾದಿಗಳಿಂದನೂ ಶಾಂತ ಆಗಕ್ಕೆ ಸಾಧ್ಯ. ನಿನಗೆ ಶಾಂತಿ, ಆನಂದ ಅಥವಾ ಸುಖದ ಅನುಭವ ನಿನಗಾಗಬೇಕಾಯ್ತಂದ್ರೆ ಈ ಕ್ಷಣದೊಳಗೆ ನೀ ಕುಂತಿ ಎಲ್ಲವನ್ನೂ ಮರೆತು ನೀ ಒಂದು ಕ್ಷಣ ಉಳಿದ್ಬಿಡ ನೋಡೋಷ್ಟು ಆರಾಮೈತಿ. ಅರೇ ಕ್ಷಣ ನೀ ಮರೆತು ಬಿಡ. ನೀನು ಗಂಡು ಹೆಣ್ಣು ದೊಡ್ಡವ ಸಣ್ಣವ ಅಲ್ಲಿ ಕುಂತೇನೆ ಇಲ್ಲಿ ಕುಂತೇನೆ ನಾನು ಹೊಲ ಮನೆ ಬಾಳೆ ಬದುಕು ಅರೇ ಕ್ಷಣ ಮರೆಯೋಕ್ಕೆ ಸಾಧ್ಯ ಐತೆ ನಾನು ನೋಡಿ ನಿನಗೆ ಸಾಧ್ಯ ಆಗೋದಿಲ್ಲ. ಅಷ್ಟು ಹಚ್ಕೊಂಡು ಬಿಟ್ಟಿನಿ ಅದನ್ನು. ಆ ಸದ್ಗುರುನ ಸಾಂಖ್ಯ ಬಂದಾಗ ಅದನ್ನು ಮರೆತು ಒಂದು ಅರೆ ಕ್ಷಣ ಉಳಿದು ನೋಡಿ ಎಂಥ ಆನಂದನ ಆನಂದ ಐತಿ. ಆದರೆ ಇದು ಸಂಸಾರ, ಇದು ಮಾಯೆ ಮರೆಸಿಕೊಡೋದಿಲ್ಲ. ಅದಕ್ಕೆ ಎಂದಿನಂತೆ ಜೀವಭಾವ ಇರಲು. ನೀವು ನಾ ಜೀವಭಾವ, ನಾ ಅಂಥವ ಇಂಥವ ಉತ್ತಮ ಸಾಯವ ಈ ಎಲ್ಲ ಭಾವ ಒಳಗಿದ್ದಾಗ ಆನಂದ ಅನುಭವ ಯಾವಾಗ ಆಗುತ್ತೆ? ಇದನ್ನೆಲ್ಲ ಮರೆತು ಆನಂದದ ಭಾವ ಒಳಗೆ ಸಾಧ್ಯ. ಯಾವಾಗ ಇದನ್ನು ಮರೆಯೋಕ್ಕೆ ಸಾಧ್ಯ ಐತಿ? ಮರ್ತಿರ್ತೀವಿ ಸಹಜವಾಗಿ. ಗಾಢ ನಿದ್ರೆ ಒಳಗೆ ಮರ್ತಿರ್ತೀಯಲ್ಲ, ನೀತಿ ಎತ್ತಿದಾಗ ಮರೆತು ಬಿಟ್ಟಿರ್ತೀಯಲ್ಲ. ಅದು ಗಂಡು ಅನ್ನೋದಿಲ್ಲ, ಹೆಣ್ಣು ಅನ್ನೋದಿಲ್ಲ, ಶ್ರೀಮಂತ ಅನ್ನೋದಿಲ್ಲ, ಬಡವ ಅನ್ನೋದಿಲ್ಲ. ಅಷ್ಟೇ ರೋಗಿ ಅನ್ನೋದು ಏನು ಇರ್ತೇನ, ರೋಗ ಬಂದು ನೆರಳಾಡ್ತಿದ್ರು ಸದ್ಯಕ್ಕೆ ನಿದ್ದೆ ಹತ್ತಿದಾಗ ಆರಾಮ ಇರ್ತಾನೆ. ಭಯಂಕರ ರೋಗ ಐತಿಪ್ಪ ಅವಾಗ, ಏನು ಭಯಂಕರ ತ್ರಾಸ ಐತಿ ಅಂದರು ನಿದ್ದೆ ಹತ್ತಿ ಅಂದ್ರೆ ಆರಾಮ. ಕೇಳಿ ನೋಡ್ರಿ, ನಿಮ್ಮ ಅನುಭವ ನೋಡ್ಕೊರಿ. ಆ ರೋಗದೊಳಗೆ ಬಿದ್ದು ಓಡಾಡೋರು ನೋಡ್ರಿ, ನಿಮ್ಮ ಅವ್ರ ಅನುಭವನ ಕೇಳ್ರಿ. ಪೂರ್ಣ ಮೈಯೆಲ್ಲ ಸುಟ್ಟಿರ್ತತಿ, ಅವನು ನಿದ್ದೆ ಹತ್ತಿತ್ತಂದ್ರೆ ಅದರ ಭಾವ ಇಲ್ಲ. ಇದ್ರ ಉರಿ, ಅದು ಈ ಉರಿ ಶರೀರದ ಉರಿ ಭಾವ ಅವಾಗಿಲ್ಲ. ಯಾಕಂದರೆ ಶರೀರ ಭಾವವಾಗಿಲ್ಲ, ಜೀವಭಾವವಾಗಿಲ್ಲ. ಆ ಜೀವಭಾವ ಅಡಗಿತ್ತು ಅಂತ ಆನಂದ ಇತ್ತವ. ಶರೀರ ಸುಟ್ಟೈತಿ, ಶರೀರ ಪೂರ್ಣ ಸುಟ್ಟೈತಿ, ಆದರೂ ನಿದ್ದೆ ಹತ್ತಿತ್ತಂದ್ರೆ ಆರಾಮ. ಅದಕ್ಕೆ ಒಂದು ತಾಸು ನಿದ್ದೆ ಹತ್ತುವಲ್ರಿ, ನಿದ್ದೆ ಹತ್ತಿರ ಆರಾಮ ಇರ್ತೈತಿ ಅಂತ ರೋಗಿ ಕೇಳಿ ನೋಡ್ತೀವಿ. ರೋಗದಾಗ ಬರುವಾಗ ನಿದ್ದೆ ಬರುವುದಿಲ್ಲ, ನಿದ್ದೆ ಬಂತಂದ್ರೆ ಆರಾಮ ಇರ್ತಾನೆ. ಆ ನಿದ್ದೆ ಯಾವಾಗ ಬರ್ತೈತಿ ಅಂದ್ರೆ ಇದನ್ನು ಮರ್ತಾಗ್ಬರ್ತದೆ. ಅದಕ್ಕೆ ಅವ್ರು ಇರ್ತಾರೆ, ಜೀವಭಾವ ಅಡಗುತ್ತೆ ಅಂದರೆ ನೀ ಪರಮಾಣ ಅದಿ. ಎದಕ್ಕೆ ಜೀವಭಾವ ಅಡಗಲಿ ಅಂತ ಹೇಳ್ತಾರೆ ಅಂದರೆ, ಜೀವಭಾವ ನಡು ಉಟ್ಕೊಂಡಿದ್ದು. ನೀನು ಇರೋದು ಮೂಲ ವಸ್ತು ಪರಮಾಣ ಅದೀನಿ, ಸದ್ವಸ್ತುನ ಅದೀನಿ, ಸಚ್ಚಿದಾನಂದ ಸ್ವರೂಪನ ಅದಿ. ಆದ್ರೆ ಮರೆತು ಏನು ಮಾಡಿ ಜೀವಭಾವದ ಕೂತಿ ನಾನು ಹುಟ್ಟವ ಸಾಯವ, ನಾ ಅಂತವ ಎಂತವ ಈ ಭಾವ ಆಯ್ತಲ್ಲ, ಈ ಭಾವನ ಬಂಧನಕ್ಕೆ ಕಾರಣ ಆಯ್ತು. ಈ ಭಾವದಿಂದ ಹೊರಗೆ ಬರಬೇಕಂದ್ರೆ ಆ ನಿಜ ನಿಗಮ ಗುರುವಿನಿಂದ ಕೇಳಿದ ಮೇಲೆ, ತತ್ವ ಚಿಂತನೆ ಮಾಡಿದ ಮೇಲೆ, ಸತ್ಸಂಗದೊಳಗೆ ಬಂದ ಮೇಲೆ ಹಂಗೆ ನಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಪ್ರಯತ್ನ ಯಾವ ರೀತಿಯಾಗಿ ಮಾಡಬೇಕು, ಹೆಂಗೆ ಮಾಡಿದ್ರೆ ಈ ಜೀವ ಅಳ್ಕೊಂತ ಬರ್ತೈತಿ. ಮತ್ತೊಂದೇನು ಉಪಾಯ ಇಲ್ಲ, ನಾ ಅನ್ಯ ಪಂಥ. ಮತ್ತೊಂದೇನು ಉಪಾಯ ಐತೇನಪ್ಪ ಇದಕ್ಕೆ ಜೀವಭಾವ ಕಳ್ಕೊಳಕ್ಕೆ? ಆ ವಿಚಾರಣೆ ಕಥಂಬಂದ ವಿಚಾರಣೆ ನಿವಾರತಿ. ವಿಚಾರ ಮಾಡೋದ್ರೆ ಈ ಬಂಧನಕ್ಕೆ ಆಗೈತಿ, ಒಳಗೈತಿ. ನಾನು ಹುಟ್ಟವ, ನಾನು ಸಾಯವ ಅಂತೇಳಿ ವಿಚಾರ ಮಾಡಿಲ್ಲ. ಹುಟ್ಟಿದ ಸುಟ್ಟ ಕಲಿಸ್ಕೊಂತ ಬಂದ್ರೆ ಇದಕ್ಕೆ ನೀನು ಅಂತ ಹೇಳ್ಕೊಟ್ರೆ ಇದು ನಾನು ಅನ್ಕೊತ ಬಂದು ಸುತ್ತಮುತ್ತಲು ಇದ್ದಿದ್ದು ಇದು ನಿನ್ನ ಹೊಲ, ನಿನ್ನ ಮನೆ, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು ಕಲ್ಕೋತ ಬಂದೀವಿ. ಜೀವನ ಪರ್ಯಂತ ಕಲ್ಕೋತ ಬಂದೀವಿ. ನಿಜವಾಗಿ ನೋಡಿದ್ರೆ ಎಲ್ಲ ಸಂಬಂಧ ಅದಾವೆ. ಎದಕ್ಕೆ ಅದಾವು? ಈ ಶರೀರ ದಶೆಯಿಂದ ಸಂಬಂಧ ಅದಾವೆ. ಸಂಬಂಧ ಇಲ್ಲ ಅಂತಲ್ಲ, ಶರೀರ ದಶೆಯಿಂದ ಸಂಬಂಧ ಅದಾವೆ. ಶರೀರ ನೀನಲ್ಲಲ್ಲ, ಅದು ಈ ಸಂಬಂಧಗಳೆಲ್ಲ ಈ ಶರೀರ ದಶೆಯಿಂದ ಅದಾವೆ. ಆದರೆ ನಿಜವಾಗಿ ನೋಡಿದರೆ ಶರೀರ ನೀನಲ್ಲ. ಈ ಅಜ್ಞಾನದಿಂದ ನೀ ಏನು ಕಲ್ಕೋತ ಬಂದಿಯಲ್ಲ, ನೀನಲ್ಲದನ್ನು ನೀನಂತ ತಿಳ್ಕೊಂಡು, ಮತ್ತು ಅದಕ್ಕೆಲ್ಲ ಸಂಬಂಧ ಇದ್ದಿದ್ದು ನನಗೆ ಸಂಬಂಧ ಅದ ಅಂತ ತಿಳ್ಕೊಂಡು, ಇದು ನನ್ನ ಹೊಲ ಅಂತ ತಿಳ್ಕೊಂಡು, ಇದು ನನ್ನ ಮನೆ ಅಂತ ತಿಳ್ಕೊಂಡು, ನನ್ನ ಗಂಡ ಅಂತ ತಿಳ್ಕೊಂಡು, ನನ್ನ ಹೆಂಡತಿ ಅಂತ ತಿಳ್ಕೊಂಡು, ನನ್ನ ಮಕ್ಕಳು ಅಂತ ತಿಳ್ಕೊಂಡು, ಇದು ಬಂಧನಕ್ಕೆ ಕಾರಣ ಆಗೈತಿ. ಇದ್ರೊಳಗೆ ಸ್ವಲ್ಪ ಏನಾರ ವ್ಯತ್ಯಾಸ ಆಯ್ತು ಅಂದ್ರೆ ದುಃಖ ಆಕತಿ, ವ್ಯಥೆ ಪಡತಿ, ಬಳಗತಿ. ಶರೀರ ವ್ಯಥೆ ಪಡೋದು, ಶರೀರ ಬಳಲೋದು ಬೇರೆ, ಅಂತಃಕರಣದೊಳಗೆ ದುಃಖ ಆಕತಿ. ದುಃಖ ಎಲ್ಲಿ ಆಕತಿ? ದುಃಖ ಶರೀರದ ಯಾವ ಭಾಗ ಆಯ್ತಪ್ಪ ನಿನಗೆ? ಶರೀರಕ್ಕೆ ಏನಾಕತಿ? ರೋಗ ರುಜಿಗಳು ಬರ್ತಾವು, ಗಾಯ ಆಕತಿ, ನೋವು ಆಕತಿ, ಅದಾಕತಿ. ಆದರೆ ದುಃಖ ಆಗೋದು ಎಲ್ಲಿ ಆಕತಿ? ದುಃಖ ಆಗೋದು ಅಂತಃಕರಣದೊಳಗಲ್ಲ,
ಅಂತಃಕರಣ ಶರೀರ ಬಿಟ್ಟು ಬೇರೆನೇ ಐತಿ. ಆದ್ರೆ ನೀ ಶರೀರವನ್ನು ನೀನು ನಾನಂತ ಅಂತಃಕರಣದೊಳಗೆ ಗಟ್ಟಿ ಹಿಡ್ಕೊಂಡು ಈ ಅಂತಃಕರಣದೊಳಗೆ ನೀ ಇದನ್ನು ಹಿಡ್ಕೊಂಡು ಭಾವದಿಂದ ಏನಾಗಕತ್ತೈತಿ, ಅಲ್ಲಿ ರಾಗದ್ವೇಷಾದಿಗಳು ಕಾಮಕ್ರೋಧಾದಿಗಳು ಉತ್ಪತ್ತಿ ಆಗತ್ತಾವ. ಎಂದಿನಂತೆ ಜೀವಭಾವ ಇತ್ತು ಅಂದ್ರೆ ಇವೆಲ್ಲ ಮುಂದೆ ಬರ್ತಾವಂತ. ಕಾಮ ಬರ್ತೈತಿ, ಕ್ರೋಧ ಬರ್ತೈತಿ, ಮೋಹ ಬರ್ತೈತಿ, ಮದ ಬರ್ತೈತಿ, ಮತ್ಸರ ಬರ್ತೈತಿ. ಈ ಜೀವಭಾವ ಹೋಗಬೇಕಾಗಿತ್ತಂದ್ರೆ ಸದ್ಗುರು ಸಾಹಿತ್ಯದೊಳಗಿದ್ದಾಗ ಹೆಂಗೆ ಬದುಕಬೇಕು, ಯಾವ ರೀತಿ ನನ್ನ ಜೀವನ ಕ್ರಮವನ್ನು ಬದಲಾವಣೆ ಮಾಡ್ಕೊಂತ ಹೋದಾಗ ಮೊದಲಿನ ಈ ಜೀವಭಾವ ಅನ್ಯತಾ ಭಾವ ಏನೈತಲ್ಲ, ಪರಮಣ್ಣದು ಮರೆತು ಜೀವನ ಆಗ್ಯಾನಲ್ಲ ತಾನು, ಶ್ರೇಷ್ಠವಾದಂಥ ಆತ್ಮ ತಾನು ಅನ್ನೋದನ್ನು ಮರೆತು ಬಿಟ್ಟು ನಾನು ಜೀವಾತ್ಮ, ನಾನು ಹುಟ್ಟವ, ನಾನು ಸಾಯವ ಅಂತ ಏನು ಭಾವದೊಳಗೆ ಕೊಡ್ತಾನಲ್ಲ, ಇದನ್ನು ಎಂದ ನಾ ತಿಳ್ಕೊಳಕ್ಕೆ ಸಾಧ್ಯ ಐತಿ? ಇದು ಗಟ್ಟಿಯಾಗಿ ಉಳಿಬೇಕು. ಕುಂತಾಗ ನಿಂತಾಗ ಅದ ಭಾವದಾಗಿರ್ಬೇಕು, ಶರೀರ ಭಾವ ಇಲ್ಲ. ಅದಕ್ಕೆ ಯಾರು ಇದನ್ನು ನಿಜವನ್ನು ತಿಳಿದಿರ್ತಾರ, ಶರೀರ ಹೆಂಗಿದ್ರು ಅಂತಃಕರಣದೊಳಗೆ ಯಾವ ಬಾಧೆನೋ ಅವ್ರಿಗಿರು. ಎಲ್ಲಿ ಕುಂತೇನಿ, ಎಲ್ಲಿ ನಿಂತೇನಿ, ಇದು ಯಾವುದು ಪ್ರಜ್ಞೆ ಉಳಿದಿಲ್ಲ. ಅದ್ರ ಮೇಲೆ ಭಾವನೆ ಇಲ್ಲ. ಇದು ನಾನು ನಂದು ಅನ್ನೋ ಭಾವ ಇತ್ತಂದ್ರೆ ಇದಕ್ಕೆ ಅಹಂಕಾರ ಮಮಕಾರಗಳು ಹುಡ್ತಾವೆ. ನಾನು ಅಂಥವ ಇಂಥವ ಅಂತ ಭಾವ ಇತ್ತ, ನಾ ಅಲ್ಲಿ ಕುಂದಿರ್ಬಾರ್ದು, ಇಲ್ಲಿ ಕುಂದಿರ್ಬಾರ್ದು, ಅವ್ರ ಜೋಡಿ ಮಾತಾಡಬಾರ್ದು, ಇವ್ರ ಜೋಡಿ ಮಾತಾಡಬಾರ್ದು. ನಿಜವನ್ನ ಯೋಗಿ ಹೆಂಗಿರ್ತಾನೆ, ಸಣ್ಣ ಮಕ್ಕಳು ಇದ್ದಂಗಿರ್ತಾನೆ. ಎಲ್ಲರೂ ತನ್ನರು ಅಂತಿರ್ತಾನ. ಒಮ್ಮೆ ಉಗ್ರ ರೂಪ ಕಾಣಿಸ್ತಿರ್ತಾನೆ. ಯಾಕಂದ್ರೆ ಜಗತ್ತಿನ ವಿಷಮ ಅಂತ ತಿಳಿದಿರ್ತಾನೆ, ಉಗ್ರ ರೂಪ ಆಗಿರ್ತಾನ. ಜಗತ್ತು ಎಲ್ಲ ನನ್ನೊಳಗ ಅಂತ ತಿಳಿದಾಗ ಎಲ್ಲರೂ ನನ್ನವ್ರು ಅಂತಿರ್ತಾನೆ. ಭಾವ ಒಂದ. ಒಮ್ಮೆ ಉಗ್ರ ರೂಪ ತಾಳ್ತದೆ, ಒಮ್ಮೆ ಸೌಮ್ಯ ಸ್ವಲ್ಪ ಇರ್ತದೆ. ಆದರೆ ಅವನ ಒಳಗೆ ಯಾವ ಬದಲಾವಣೆನೂ ಇಲ್ಲ. ನಿನಗೆ ಅನಿಸ್ತಿರ್ತೈತೆ ಹಂಗೆ. ಅದಕ್ಕೆ ನಿಜವನ್ನ ಅರಿತೇ ಇರು ಯೋಗಿ. ಅವನು ತಿಳಿಬೇಕಂದ್ರೆ, ಅವನ ಲಕ್ಷ್ಯವನ್ನು ತಿಳ್ಕೊಬೇಕಂದ್ರೆ ನೀನು ಅವನ ಸಮೀಪಕ್ಕೆ ಬಂದು ಅವನಂಗೆ ಸ್ವಲ್ಪರ ಆಗಬೇಕು. ಮಂದ ಮತಿಗೆ, ಕನಿಷ್ಠ ಮತಿಗೆ ವಿಷಯದಲ್ಲಿ ಮುಳುಗಿದವನಿಗೆ ಸದ್ಗುರುನ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇರೋದಿಲ್ಲ. ಯಾರ ನಿಜವಾದ ಗುರು, ಯಾರ ಜ್ಞಾನಿ, ಯಾರ ಅಜ್ಞಾನಿ ಅಂತ ತಿಳ್ಕೊಂಡು ವೇಷಭೂಷಣದಿಂದ ಜ್ಞಾನಿ ಅಜ್ಞಾನಿ ನಡೆಯೋಕ್ಕಾಗತ್ತೆ? ಬಿಳಿ ಬಟ್ಟೆ ಹಾಕೊಂಡು ಕೂಡಲೇ ಮನಸ್ಸು ಬೆಳಗಾಕತ್ತೆ, ಮನಸ್ಸು ಸ್ವಚ್ಛಾಗತ್ತೆ? ಅಥವಾ ಹೊಲಸನ ಬಟ್ಟೆ ಹಾಕೊಂಡು ಮನಸ್ಸು ಹೊಲಸಕ್ಕತ್ತೆ? ಭ್ರಮ. ಹಂಗಂದ್ರೆ ರಾಜಕಾರಣಿಗಳು ಬರೀ ಬಿಳಿ ಬಟ್ಟೆನ ಹಾಕಿರ್ತಾರೆ, ಹೌದಲ್ಲ? ಮತ್ತು ಮಾಡೋದೇನು ಮಾಡ್ತಿರ್ತಾರೆ ಅವರು? ಅದಕ್ಕೆ ಇದು ಹೊರಗಿನ ವಿಷಯಾದಿಗಳಲ್ಲಿ ಇದ್ದಂಥ ಮೋಹ ಅಡಗಬೇಕಂದ್ರೆ, ವಿಷಯಾದಿಗಳಿದ್ದಂಥ ಮೋಹ ಕಳಿಯಬೇಕಂದ್ರೆ ಒಳಗೆ ಸತತ ಚಿಂತನೆ ನಡಬೇಕು. ಅದಕ್ಕೆ ಮನನ ಅಂದರು. ಶ್ರವಣ ಮನನ ನಿಧಿಧ್ಯಾಸ ಇವರು ಹುಕ್ಕೋತ್ತರ ಸಾಧನ. ಲೋಕದಾಗ, ಈ ಲೋಕದಲ್ಲಿ ಪರಲೋಕದಲ್ಲಿ ನೀವು ಶಾಂತವಾಗಿ ಸುಖವಾಗಿ ಇರಬೇಕಾಯ್ತ ಸತ್ಯವನ್ನು ತಿಳ್ಕೊ. ಎಲ್ಲ ನಿಮಿತ್ತ ಮಾತ್ರ ಬಂದಾವ. ಈ ಜಗತ್ತಿನೊಳಗೆ ಏನು ಬಂದಾವಲ್ಲ, ಈ ಶರೀರ ಪ್ರಾರಬ್ಧದಿಂದ ಬಂದಾವ ಇವೆಲ್ಲ. ಈ ಶರೀರ ಬಂದತಿ, ಇದು ಪ್ರಾರಬ್ಧದಿಂದ ಇವೆಲ್ಲ ಬಂದಾವ. ಮಾಡಿದಂಥ ಕರ್ಮದ ಫಲ ಏನು ಸುಮ್ಮನೆ ಬಂದಾವ ತಿಳ್ಕೊಬೇಡ. ನಿಮಗೆ ಶ್ರೀಮಂತಿಕೆ ಬರಲಿ, ಬಡತನ ಬರಲಿ, ರೋಗ ಬರಲಿ, ರುಜಿ ಬರಲಿ, ಪದವಿ ಪಟ್ಟಗಳು ಸಿಗಲಿ, ಸುಮ್ಮನೆ ಸಿಕ್ಕಾವ ತಿಳ್ಕೊಬೇಡ. ಇವೆಲ್ಲ ಮಾಡಿದಂಥ ಕರ್ಮದ ಫಲ. ನಾವು ಹೊಗಳಿಕೆ, ತೆಗಳಿಗೆ, ಮಾನ, ಅಪಮಾನ, ಬಿರುದು, ಬಾವಲಿಗಳೆಲ್ಲ ಏನಪ್ಪ, ನೀವು ಮಾಡಿದಂಥ ಕರ್ಮದ ಫಲ. ನಾವು ಇನ್ನೊಬ್ಬರ ಮೇಲೆ ಸುಮ್ಮನೆ ಆರೋಪ ಮಾಡ್ತೀನಿ, ಅವ್ರು ಹಾಗೆ ಮಾಡಿದ್ರು, ಇವ್ರಿಗೆ ಮಾಡಿ. ನೀ ಮಾಡಿದಂಥ ಕರ್ಮದ ಫಲನ ಬಂದದ್ದು ನಿನಗೆ ಅಂತ. ಮತ್ತೊಂದಿಲ್ಲ, ಕರ್ಮದ ಫಲ ಇಷ್ಟೊಂದು ಜಗತ್ತಿನೊಳಗೆ ಯಾವುದರ ಒಂದು ಮರೆತು ಹೋಗ್ಬೋದು, ಬಿಟ್ಟು ಹೋಗ್ಬೋದು. ಮಾಡಿದಂಥ ಕರ್ಮದ ಫಲ ಬಂದತ್ತಿರ್ತದೆ. ಅದಕ್ಕೆ ಒಂದು ಪದ್ಯದೊಳಗೆ ಬರ್ತದೆ ನೋಡೋದು, ನೀನು ಮಾಡಿದಂಥ ಕರ್ಮದ ಫಲ ಹೆಂಗೆ ಬಂದಕ್ಕೆ ಬರ್ತದೆ ಅಂದ್ರೆ, ಸಮುದ್ರದ ಮಧ್ಯದೊಳಗೆ ಸಿಕ್ಕಿರಲಿ, ಗಿರಿಯ ಶಿಖರದೊಳಗಿರಲಿ, ಸುಡು ಬಿಸಿಯುಳ್ಳ ಉರಿ ಒಳಗೆ ನಡುವಿರಲಿ, ರಣರಂಗದೊಳಗೆ ನೀ ಮಾಡಿದ ಕರ್ಮದ ಫಲ ಜೋರಿತ್ತು ಅಂದ್ರೆ ಭಾಗ್ಯವಿಲ್ಲದಾಗೋದು. ನಿನಗೆ ಯಾರು ಏನು ಮಾಡೋದು, ನೀನು ಭಾಗ್ಯದೊಳಗಿಲ್ಲದ ಏನು ನಡೆದೇ ಇಲ್ಲ, ಇಲ್ಲಿ ತಿಳ್ಕೊಂಬಿಡೋದು. ನೋಡು ಹೆಂಗೆ ಉದಾಹರಣೆ ಸಾಕಷ್ಟು ಸಿಗ್ತಾವೆ ನಿನಗೆ. ನಿನ್ನೆ ಆತ್ಮ ಒಬ್ಬನ ಉಳಿದು ನೋಡಿ, ಎಷ್ಟು ಮಜಾ ಉಳಿದು. ಮುಖ್ಯಮಂತ್ರಿ ಅಂತ ಕೇಳಿಲ್ಲ, ಇದಂತ ಕೇಳಿಲ್ಲ, ಕರ್ಮದ ಫಲ ಸಿಗೋದು. ನೀವು ಹೋಗಬೇಕಂದ್ರೆ ಹೋಗಬೇಕ, ಮುಗೀತು ನಿಂದಲ್ಲಿ. ಹೋಗ್ಬೇಕು ಅಷ್ಟೇ. ನೀ ಮುಖ್ಯಮಂತ್ರಿ ಅದಿ, ಪದವಿ ಪಟ್ಟ ಏನಾರು ನೋಡ್ತ ಇಲ್ಲ, ನೋಡ ಅಷ್ಟು ಹೋದ್ರು ಅವ್ನು ಉಳೋದು. ಅವ್ರು ಏನು ಅದರೊಳಗೆ ಇಲ್ದಾರ ಊಟಕ್ಕೆ ಕುಂತದ್ದು ಹೋದು. ಅವು
ಕರ್ಮದ ಫಲ ಹೆಂಗೆ ಹುಡ್ಕೊಂಬರ್ತೈತಿ ನೋಡು ನಿನಗೆ. ಕರ್ಮದ ಫಲ ಹೆಂಗೆ ಹುಡ್ಕೊಂಬರ್ತೈತಿ, ಹೆಂಗೆ ಕಾಪಾಡ್ತೈತಿ ಅನ್ನೋದಕ್ಕೆ ಉದಾಹರಣೆ ಕನಿಗೆ ಸಾಕಷ್ಟು ಸಿಗ್ತಾವೆ ನಿನಗೆ. ವಿಜ್ಞಾನದೊಳಗೆ ಇದಕ್ಕೆ ಉತ್ತರ ಇಲ್ಲ. ಐತೇನು ಉತ್ತರ? ಅವ ಯಾಕೆ ಉಳಿದಪ್ಪ ಒಬ್ಬನ? ಅದಕ್ಕೆ ಈ ಕರ್ಮ ಸಿದ್ಧಾಂತ ಐತಲ್ಲ ಭಾರತೀಯ ಸಂಸ್ಕೃತಿ ಒಳಗೆ, ಹಿಂದೂ ಶಾಸ್ತ್ರ ಪುರಾಣಗಳೊಳಗೆ ಅತ್ಯಂತ ಮೊದಲನೇ ಮೆಟರ್ನ ತೋರಿಸ್ತಾರೆ. ಕರ್ಮ, ನೀ ಮಾಡಿದ ಕರ್ಮ ಸ್ವಚ್ಛ ಇತ್ತು ಅಂದ್ರೆ ಯಾರು ಏನು ಮಾಡಿ ಯಾರಿಗೆ ಹೆದರೋ ಅವಶ್ಯಕತೆ ಇಲ್ಲ. ನೀ ದೇವಾನ ದೇವತೆಗಳು ಹೆದರೋ ಅವಶ್ಯಕತೆ ಇಲ್ಲ. ನಿನ್ನ ಕರ್ಮ ಫಲ ಜೋರಿತ್ತು ಅಂದ್ರೆ ಅವ್ರೇನು ಮಾಡಾಕತ್ತ? ನಾ ಮಾಡಿದ ಕರ್ಮವು ಫಲವಂತವಾದರೆ ನೀನೇನು ಮಾಡುವ ಹರಿವೆ ಇಲ್ಲ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ನಮ್ಮದೇನಪ್ಪ, ನಮ್ಮ ಆಚರಣೆ ಪರಿಶುದ್ಧವಾಗಿರಬೇಕು, ನಮ್ಮ ವಿಚಾರಗಳು ಪರಿಶುದ್ಧ ಆಗಿರಬೇಕು. ಜಗತ್ತು ಏನು ಮಾಡಲಿ ಅವ್ರು ಅಂತಿದ್ರು, ಜಗತ್ತು ಮುಂಬೈಗೆ ಎಣ್ಣೆ ಹಚ್ಕೊಂಡು ಹೋಗ್ಕೊಳ್ಳಿ. ನಮ್ಮ ಮನೆ ಏನು ಮಾಡ್ತೇವೆ ಅದರ ಗುಡಿ ನಿನಗೆ ನಿನಗೆ ಯಾಕೆ ಮುಂಬೈಗೆ ಎಣ್ಣೆ ಹಚ್ಕೊಂಡು ಹೋಗ್ಕೊಳ್ಳಿ. ಹೇಳೋದು ಘಂಟಾಘೋಷವಾಗಿ ಸ್ಟೇಜ್ ಮೇಲೆ ಕೂತ ಹೇಳುವಾರು. ಯಾರು ಬಿಡೆ ಅನ್ನೋದಿಲ್ಲ ಇಲ್ಲ, ಜಗತ್ತಿನ ಬಿಡೆ ಅನ್ನೋದಿಲ್ಲ ಇಲ್ಲ. ಕೇಳಬೇಡ ನೀ ಅದು. ಮಿನಿಸ್ಟ್ರಿರು ಆಗಿರು, ಈಗ ಬಡ ಶ್ರೀಮಂತರು ಬಡವರು ಕೇಳಂಗಿಲ್ಲ. ಅಷ್ಟ ಸರಿ ಇದ್ರು ಸರಿ, ತಪ್ಪಿದ್ರು ತಪ್ಪ. ಹಿಂಗೈತೆ ನೋಡಿ ತಿಳ್ಕೊಂತಿರ್ತೀವಿ. ತಿಳ್ಕೊಂಡ್ಬಿಡ್ಗೋ ಕೆಲಸ ಐತೆ ನೀನು ಕರೆದಿದ್ನ ನಾ ಬಾ ಅಂತ. ಹಾಂ, ಅಷ್ಟೊಂದು ಸ್ಪಷ್ಟವಾದ ವಿಚಾರ, ಸ್ಪಷ್ಟವಾದ ಚಿಂತನೆ ಸಾಮಾನ್ಯರಿಗೆ ಬರುವುದಿಲ್ಲ. ಸಾಮಾನ್ಯ ಏನು ಮಾಡ್ತಾನ, ಅನುಕೂಲ ಪ್ರತಿಕೂಲ ಅದನ್ನಕ್ಕ ನಿಜವಾದ ಜ್ಞಾನಿ ಜಗತ್ತು ಶ್ರೀಮಂತ ಅದನ್ನ ಇವ್ ಏನಾರ ನಾನು ತಂದು ಕೊಡ್ತಾನೆ, ನೀವು ಕೈಬಾರ್ದು. ನೀವು ಬಡವ ಅದನ್ನ ಏನಿಲ್ಲ ಬೇಕು ಕಳಿಸ್ಬಿಡು. ಇದು ಯಾರು ನೋಡ್ತಾರ? ಜಗದ ಮೇಲೆ ವಿಷಯಾದಿಗಳ ಮೇಲೆ ಆಶಿದ್ದ ಅವಾಗೇನಿಲ್ಲ ಇಲ್ಲ. ನೀ ಬಂದ್ರೆ ಬರೋ ಬಿಟ್ಟು ಬಿಡ. ಅವ್ ಕರ್ಮ ಸಿದ್ಧಾಂತ ಗೊತ್ತೈತಿ. ನೀ ಬಿಟ್ಟರು ನಾನು ಬಿಡುದಿಲ್ಲಪ್ಪ, ಅದ ಕರ್ಮ ಹುಡ್ಕೊಂಬಂದು ಕೊಟ್ಟು ಹೋಗತಿ. ನೀ ತಿಳ್ಕೊಂಡ್ಬಿಟ್ಟಿರ್ಬೇಕು ನೀ ಮಾಡಾಕತ್ತೇನೆ ಅಂತೇಳಿ. ಇಲ್ಲ, ಯಾವುದೂ ನಿಂದಿರೋದಿಲ್ಲ ಇಲ್ಲಿ ಜಗತ್ತಿನೊಳಗೆ. ಕರ್ಮದ ಚಕ್ರ ತಿರುಗ್ತಾನೆ ಇರ್ತೈತಿ. ಒಂದು ಕರ್ಮ ನಡೀತಂದ್ರೆ ಮತ್ತೆ ಅದಕ್ಕೆ ಪ್ರತಿ ಕರ್ಮ ನಡೀತಿರ್ತೈತಿ. ಹಂಗೆ ಚಕ್ರ ತಿರುಗೋದು. ಇದರಿಂದ ಪಾರಾಗೋ ಬಗೆ ಹೆಂಗೆ? ಇದರಿಂದ ಪಾರಾಗೋ ಬಗೆ ಹೆಂಗೆ? ಕರ್ಮ ಮಾಡಿದೆ ಫಲ ಮುಗಿಸಿದ ಮತ್ತೆ ಕರ್ಮ. ಇದರಿಂದ ಪಾರಾಗೋ ಬಗೆ ಹೆಂಗೆ? ಅದು ಸದ್ಗುರು ಸಾನ್ನಿಧ್ಯ ಒಂದೇ. ಎಲ್ಲೋ ನಾವು ಸಮರ್ಪಣೆ ಮಾಡಿಬಿಡೋದು. ನಾನೇನು ಮಾಡೇ ಇಲ್ಲಪ್ಪ ಇದ್ರೊಳಗೆ. ಇದನ್ನೇನು ಮಾಡಾಕತ್ತೇನಲ್ಲ, ನೀ ನಡೆಸ್ದಂಗೆ ನಡ್ಸಾಕತ್ತೇನೆ ನಾನು. ನೀನು ಹೇಳ್ತೀವಿ ಅದನ್ನು ಮಾಡ್ತೇನೆ ಅಷ್ಟೇ. ನಂದು ಏನು ಐತಿ ಇದ್ರೊಳಗೆ? ನಾನೇನು ತಂದಿಲ್ಲ, ಏನು ಒಯ್ದಿಲ್ಲ. ನಂದು ಏನು ನನ್ನ ಅನ್ನೋದು ಏನಿಲ್ಲ ಇಲ್ಲಪ್ಪ ಇದ್ರೊಳಗೆ, ಎಲ್ಲ ನಿಂದ ಅಂತ ಭಾವದೊಳಗೆ ಸಮರ್ಪಣೆ ಮಾಡಿದೆ ಅಂದರೆ ಅಲ್ಲಿ ಕರ್ಮ ಸಮಾಪ್ತಿ. ಎಲ್ಲ ಅರ್ಪಿಸಿಬಿಟ್ಟಿನಿ. ಏನು ಮಾಡಿದ್ರು ಎಲ್ಲ ನಿಂದಪ್ಪ ಅಂತ ಅರ್ಪಿಸಿ ಸತ್ಕರ್ಮಗಳನ್ನು ಮಾಡ್ಕೊತ, ಸೇವಾ ಸತ್ಕರ್ಮ ಮಾಡ್ಕೊತ ಅವನ ಸಾನ್ನಿಧ್ಯದಾಗ ಹೋಗ್ಬಿಟ್ಟಂದ್ರೆ ನಿನ್ನ ಜನ್ಮಾಂತರ ಪಾಪಕರ್ಮಗಳೆಲ್ಲ ನಾಶ ಆಗಿಬಿಡ್ತಾವ. ಆಗ ಇನ್ನು ಜೀವನ ಚಕ್ರ ಮುಂದೆ ಒಯ್ತಾ ಇದ್ರೂ ಸದ್ಯಕ್ಕೆ ಪಾಪಕರ್ಮಗಳು ನಾಶ ಆಗಿಬಿಟ್ಟು ಅಲ್ಲೇ. ಪುಣ್ಯಕರ್ಮದ ಬಲ ಜೋರ ಆಯ್ತು, ಪಾಪಕರ್ಮ ಕ್ಷೀಣಿಸ್ಬಿಡ್ತದೆ. ಇನ್ನು ಸಾವಿರಾರು ಜನ್ಮಗಳು ಎತ್ತುದು ಅಲ್ಲೇ ಒಂದು ಕರ್ಮದ ಫಲದಿಂದ ಹೋಗಿಬಿಡ್ತದೆ. ಅಲ್ಲೇ ಸೇವಾ ಸತ್ಕರ್ಮಗಳನ್ನ ಮಾಡೋಂಥದ್ದು ಕೇಳೋದು. ಅನ್ಯಕ್ಷೇತ್ರ ಕಥೋ ಪಾಪಂ ಪುಣ್ಯಕ್ಷೇತ್ರ ನಿವಾರುತ್ತೆ. ಪುಣ್ಯಕ್ಷೇತ್ರ ಇಲ್ಲಿ ಪುಣ್ಯ ಅಂದರೆ ಪುಣ್ಯಕ್ಷೇತ್ರ ಅಂದರೆ ಮನುಷ್ಯ ಜನ್ಮ ಪುಣ್ಯಕ್ಷೇತ್ರ ಇರುತ್ತೆ. ಎಲ್ಲ ಜೀವಗಳಲ್ಲಿ ನೋಡ್ತೀನಿ ನಾವು ಮಾಡೋಂಥ ಕರ್ಮಗಳನ್ನು ಕಳ್ಕೊಂತ ಮನುಷ್ಯ ಜನ್ಮಕ್ಕೆ ಬಂದಿರ್ತಾವೆ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನೀ ತಿಳಿದು ಪುಣ್ಯಕರ್ಮಗಳನ್ನು ಅಷ್ಟ ಮಾಡ್ಕೊತ ಹೋಗಿಬಿಟ್ರೆ ನಿನ್ನ ಪಾಪ ಕರ್ಮಗಳು ಏನಾದರೂ ಉಳಿದಿದ್ರು ಅವು ನಷ್ಟ ಆಗಿ ಹೋಗ್ಬಿಡ್ತಾವೆ. ಅದಕ್ಕೆ ನಮ್ಮ ಭಾಗ್ಯದಾಗೆಲ್ಲ ಏನು ಬರೋದಿಲ್ಲ. ನಮ್ಮ ಭಾಗ್ಯದಾಗ ಇರಲಿಲ್ಲ ಅಂದ್ರೆ ಯಾವುದು ಸಿಗೋದು. ಅದಕ್ಕೆ ಇದ್ರ ಮೇಲೆ ಮೋಹ ಇಟ್ಕೊಂಡು ಕುಂದ್ರೋದು ತರವಲ್ಲ ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡು. ಶ್ರದ್ಧೆಯಿಂದ ಮಾಡ್ಕೋತ ಸತ್ಸಂಗ ಉಳ್ಕೊಂತ ಹೋದೆ ಅಂದರೆ ಅದ್ರ ಫಲ ನಿನಗೆ ಸಿಗ್ತದೆ. ಫಲದ ಅಪೇಕ್ಷೆ ಇಲ್ಲದ ಮಾಡಿದ್ರು ಸರಿ ಫಲ ಏನು ಬಿಟ್ಬೇಕಂತ ತಿಳ್ಕೊಬೇಡ. ನೀನು ಕರ್ಮವನ್ನು ಹೆಂಗೆ ಮಾಡಿದ್ರು ಅದು ಫಲ ಕೊಡೋದು. ತಿಳಿದಾರ ಮಾಡು, ತಿಳಿಲಾರ ಮಾಡು, ನೋಡಿರ ಇಡುವೆ, ನೋಡಿಲ್ಲಾರ ಇಡುವು. ಎಡವಿದಂದ್ಮೇಲೆ ನೋವು ಆಗೋದಲ್ಲ, ಹೌದಲ್ಲ? ಬಿದ್ದಂದ್ಮೇಲೆ ಪೆಟ್ಟು ಹತ್ತದಲ್ಲ. ಹಾಗೆ ಯಾವುದರ ಕರ್ಮವನ್ನು ಮಾಡಿ, ತಿಳಿದಾರ ಮಾಡು, ತಿಳಿದಾರ ಒಳ್ಳೇದರ ಮಾಡು, ಕೆಟ್ಟದರ ಮಾಡು. ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತದೆ. ಫಲ ಇರೋದ, ಫಲ ಇಲ್ಲದಾನೆ ಯಾವುದೂ ಇಲ್ಲ. ಅದಕ್ಕೆ ಕರ್ಮ ಸಿದ್ಧಾಂತದ ಪ್ರಕಾರ ನೀವು ಕರ್ಮವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡು. ಅತ್ಯಂತ ಜಾಗರೂಕತೆಯಿಂದ, ಶ್ರದ್ಧಾದಿಂದ, ಅನನ್ಯವಾದ ಭಕ್ತಿಭಾವದಿಂದ, ಸಮರ್ಪಣ ಭಾವದಿಂದ ಕರ್ಮಗಳನ್ನು ಮಾಡ್ತಾ ಹೋಗಿ ಅಂದರೆ ಮುಂದೊಂದು ದಿನ ಬರ್ತದೆ. ಕರ್ಮಗಳನ್ನು ಮಾಡಬೇಕನ್ನೋ ಅಪೇಕ್ಷೆನ ಒಳಗೆ ಹೋಗಿಬಿಡ್ಬೇಕು.
ಅಲ್ಲಿವರೆಗೆ ಕರ್ಮವನ್ನು ಮಾಡ್ತಾನೆ ಇರಬೇಕು. ಏನು ಮಾಡಿದ್ರಿ ಏನಾಯ್ತು ಬಿಡ್ರಿ ಅನ್ನುವಂಥ ಸಿದ್ಧಾಂತ ಬರಬಾರ್ದು. ಸೇವೆ ಸತ್ಕರ್ಮಗಳಿಲ್ಲ. ಏನು ಮಾಡಿದ್ರಿ ಏನಾಯ್ತು ಎಲ್ಲ ಜೀವನದ ಅಂತ್ಯದೊಳಗೆ ಏನು ಬರೋದಿಲ್ಲ ಅಂತೀರಿ ನೀವು. ಏನು ಮಾಡಿದ್ರೆ ಏನೋ ಸುಮ್ಮನೆ ಆರಾಮಿದ್ರೆ ಹತ್ತೀರಿ. ಅವರು ಅದಾರು ಅಂತಾರು ಒಂದಿಷ್ಟು ಅದಾರ, ಅದಕ್ಕೆ ಸೋಮಾರಿತನ ಅಂತ. ಸೋಮಾರ. ಅದಕ್ಕೆ ಈ ಜ್ಞಾನವನ್ನು ಯಾವ ಅರ್ಥದೊಳಗೆ ಹೇಳ್ಯಾರ, ಹೆಂಗೆ ಹೇಳ್ಯಾರ ಹಂಗೆ ತಿಳ್ಕೊಂಡು ಹಂಗೆ ಆಚರಣೆ ತೊಗೊಂಡ್ಬಿಡ್ಬೇಕು. ನಮಗೆ ಅನುಕೂಲ ಮಾಡ್ಕೊಳಂಗಿಲ್ಲ. ಸೋಮಾರಿತನಕ್ಕೆ ಬಿದ್ಕೊಂಡು ಏನು ಹೊಲ್ದಾಗ ಮಾಡಿದ್ರೆ ಏನೈತಿ, ಮನ್ಯಾಗ ಮಾಡಿದ್ರೆ ಏನೈತಿ, ಬಾಗಿದಾಗಿದ್ದ ಬರ್ತತ್ತಲ್ಲ, ಬಾಗಿದ ಇದು ಬರ್ತದ ತಿಳಿರಲ್ಲ ನೀವು. ಮತ್ತೆ ಯಾಕೆ ಹೋಗಿ ಹೊಲಕ್ಕೆ, ಮತ್ತೆ ಯಾಕೆ ಹೋಗಿ ದುಡ್ಯಾಕೆ? ಸುಮ್ಮನಾಗದ ಅರಿವಿನಿಂದ ಮುಕ್ತಿ, ನೆಮ್ಮಿದೆ ಎಸೆನಿಸುವ ಗುಣಗಣವಿ, ಇಲ್ಲದಾತೀನಿ ಸುಕರ್ಮ ವೃತ್ತಿ, ಗುರು ಸೇವೆ, ಹರಣ ಪೂಜೆ ಇವನ್ನೆಲ್ಲ ಮಾಡಿದ್ರೆ ಶಿವ ಸತ್ಕರ್ಮಗಳಿಗೆ ಯಾಕೆ ಅಷ್ಟೊಂದು ಮಹತ್ವ ಐತೆ ಅಂದರೆ ತಿಳ್ಕೊಂಡು ಮಾಡ್ಬೇಕಂತಿಲ್ಲ, ತಿಳಿಲಾರ್ದು ಮಾಡ್ಬೇಕಂತಿಲ್ಲ. ತಿಳಿದರೆ ಮಾಡು, ತಿಳಿಲಾರ್ದ ಮಾಡು. ಸೇವಾ ಸತ್ಕರ್ಮಗಳನ್ನು ಮಾಡಿದ್ದಾದರೆ ನೀನು ಅದ್ರ ಫಲ ನಿನ್ನ ತಟ್ಟುದ, ನೀ ಬ್ಯಾಡ ಅಂದ್ರೆ ಬಿಡೋದಿಲ್ಲ. ಅದಕ್ಕೆ ಸೇವಾ ಸತ್ಕರ್ಮಗಳಿಗೆ ಬಹಳ ಮಹತ್ವ ಕೊಡ್ತಾರೆ. ಗುರು ಸಂಘ, ಸತ್ಸಂಗ ಸಾನ್ನಿಧ್ಯೊಳಗೆ ಇದ್ದಾಗ ಸೇವಾ ಸತ್ಕರ್ಮಗಳಿಗೆ ಯಾಕೆ ಮಹತ್ವ ಅಂದರೆ ಈ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದಂಥದ್ದು. ಇಲ್ಲಿ ಬಂದು ತಿಳಿಲಾರ್ದ ಮಾಡು, ತಿಳಿದು ಮಾಡು, ತಪ್ಪರ ಮಾಡು, ಚಲೋದರ ಮಾಡು, ಅದ್ರ ಫಲ ನಿನಗೆ ಬೆನ್ನಂತೆ ಬರ್ತದೆ. ಅದಕ್ಕೆ ನೀವು ಎಚ್ಚರಿಕೆಯಿಂದಲೇ ಸೇವಾ ಸತ್ಕರ್ಮಗಳನ್ನು ಮಾಡ್ಕೊಂತ ಸತ್ಸಂಗದಾಗ ಉಳಿದಿದ್ದಾದ್ರೆ ನೀನು ಜನ್ಮ ಜನ್ಮಾಂತರ ಪಾಪಕರ್ಮಗಳು ನಾಶ ಆಗ್ತಾವೆ. ಅಷ್ಟೇ ಅಲ್ಲ, ಅಂಥ ಸಂಘದೊಳಗೆ ನೀನು ಉಳ್ಯಾಕಿಸ್ತದ. ಅಂಥ ಸಂಘದೊಳಗೆ ಸಾಧು ಸತ್ಪುರುಷರ ಸಜ್ಜನರ ಸಂಘದಾಗ ಉಳಿತೈತಿ. ಅಂಥ ಸಂಘಗಳು ನಿನಗೆ ಸಿಗಾಕ್ ಶುರುವಾಗ್ತಾವೆ. ಅಂಥ ಸಂಘದೊಳಗೆ ಒಲ ಹುಡ್ತತಿ. ಒಲ ಹುಟ್ಟೋದು ಭಾಳ ಕಠಿಣ ಐತಿ. ಜಗತ್ತಿನೊಳಗೆ ಯಾಕಪ್ಪ ಈ ವಿಷಯಾದಿಗಳ ಆಡಂಬರದೊಳಗೆ ಅಷ್ಟೊಂದು ಆಕರ್ಷಣೆ ಆಕತಿ ನೋಡ್ರಿ ನೀವು. ಒಂದು ಮೋಜು ಮಜುಲು ಹೊರಗಿನ ಜಗತ್ತಿನ ಯಾವುದರ ಒಂದು ಆಡಂಬರ ಇರ್ತಂದ್ರೆ ಜನ ಭಾಳ ಸೇರ್ತದೆ ಲಗನಾಗಿ. ಅಲ್ಲಿ ಯಾವ್ದು ಪುಣ್ಯ ಸಂಗ್ರಹ ಇಲ್ಲ, ಯಾವ ಸೇವಾ ಸತ್ಕರ್ಮಗಳಿಲ್ಲ, ಆದರೂ ಅಲ್ಲಿ ಜನ ಸೇರ್ತೈತಿ. ಯಾಕಂದರೆ ಕರ್ಮ ಸಿದ್ಧಾಂತ ನಾನು ಹೀನ ಕರ್ಮಗಳ ಲಗಾನ ಹೇಳ್ತಾವೆ. ಪುಣ್ಯ ಕರ್ಮಗಳನ್ನು ಮಾಡ್ಬೇಕಂದ್ರೆ ಇಚ್ಛಾ ಬೇಕು. ಅದಕ್ಕೆ ನಮಗೆ 100ಕ್ಕೂ ಕಲಿಯುಗದಾಗ ಮಾತ್ರ 199 ಮಂದಿ ಬರೀ ವಿಷಯಾದಿಗಳ ಬಡಕರಾಗ್ಯಾರ, ವಿಷಯಗಳ ಸಂಘದಾಗ ಬಿದ್ದಾರೆ. ವಿಷಯಗಳಿಗೆ ಮಹತ್ವ ಕೊಟ್ಕೊಂಡು ಒಬ್ಬರಿಗೊಬ್ಬರು ಧರ್ಮಗಳನ್ನು ಆಚರಣೆಯನ್ನು ಬಿಟ್ಟುಬಿಟ್ಟಾರೆ. ಧರ್ಮ ಅಂದರೆ ಯಾವುದು? ಹೊರಗಿನ ಆಚರಣೆ ಧರ್ಮ ನಾ ಹೇಳ್ತೀನಿ, ಮನುಷ್ಯ ಧರ್ಮ. ಎಲ್ಲ ಜೀವಿಗಳನ್ನು ತನ್ನಂತ ಕಾಣೋದು, ಇದೇ ಶ್ರೇಷ್ಠವಾದ ಧರ್ಮ. ಧರ್ಮ ಅಂದ್ರೆ ಮತ್ತೊಂದಿಲ್ಲ, ಎಲ್ಲ ಜೀವಿನ ಭೂಮಿ ಮೇಲೆ ಬಂದವಲ್ಲ ತನ್ನಂಗೆ ಬದುಕಾಕ ಬಂದವಂತ ತಿಳಿದು ಇನ್ನೊಂದು ಜೀವಿಗೆ ದುಃಖ ಆಗಲ್ಲಂಗೆ ಬದುಕು, ಇನ್ನೊಂದು ಜೀವಿಗೆ ತೊಂದರೆ ಆಗಿರಬಾರ್ದು. ಈ ಧರ್ಮವನ್ನು ಆಚರಣೆ ಮಾಡಿದರೆ ನಿನ್ನಿಂದ ಪಾಪ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಧರ್ಮವನ್ನು ನಿನ್ನ ಜೀವನದೊಳಗೆ ಅಳವಡಿಸಿಕೊಂಡಿದ್ದಾದರೆ ನಿನ್ನಿಂದ ಪಾಪ ಕೃತ್ಯಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ಮನುಷ್ಯ ಜನ್ಮ ಪಾವನ ಆಗೇ ತಿರ್ತತಿ. ಮುಕ್ತಿ ನಿನಗೆ ಯಾಕೆ ಸಿಗೋದಿಲ್ಲ? ಹುಡ್ಕೊಂಬರ್ತತಿ. ಇಲ್ಲಿ ಸಿಲುಕಿಗೆ ಆಗತ್ತೆ, ನಿನಗಾಗೋದಿಲ್ಲ. ಅದಕ್ಕೆ ನಿನ್ನಲ್ಲಿ ಅಂಥ ಉತ್ಕಟವಾದ ಇಚ್ಛಾ ಉಳಿದಿದ್ದಾದ್ರೆ, ಅಂಥ ಭಾವದಾಗ ಬದುಕಿದ್ದಾದ್ರೆ ಸಾಧ್ಯ ಐತೆ. ಸಾಧ್ಯ ಇಲ್ಲ ಅಂತ ತಿಳ್ಕೊಬಾರ್ದು. ಎಂತೆಂಥ ಪಾಮರರಿಗೆ ಹನುಮಂತ ಯಾರು? ಹೆಬ್ಬಳ್ಳಿ ಹನುಮಂತ ಅಲ್ಲ, ರಾಮನ ಭಕ್ತ ಹನುಮಂತ ಯಾರು? ವಾಣ. ಅತ್ಯಂತ ಶ್ರದ್ಧಾದಿಂದ ಅದು ಮುಕ್ತಿ ಆಯಿತು. ಮನುಷ್ಯ ನಿಂಗೆ ಯಾಕಾಗೋದಿಲ್ಲ? ಶ್ರದ್ಧಾದಿಂದ ಸೇವಾ ಸತ್ಕರ್ಮಗಳನ್ನ ಅಷ್ಟ ಮಾಡಿದ್ ನಾವು. ಅಚಲವಾದ ಶ್ರದ್ಧಾ ಮನುಷ್ಯನನ್ನು ಎಷ್ಟು ಉನ್ನತವಾಗಿ ಮಾಡ್ತೀವಿ. ಅದಕ್ಕೆ ಆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ಯಾರ. ಶ್ರದ್ಧಾವಾನ್ ಲಭತೆ ಜ್ಞಾನ. ಜ್ಞಾನದಿಂದ ಅಜ್ಞಾನದ ಕೇಡು, ಅಜ್ಞಾನದ ಕೇಡಿನಿಂದ ಅಂಧಕಾರ ಎಲ್ಲ ಹೋಗ್ಬಿಡ್ತದೆ. ಅಂತಃಕರಣದಲ್ಲಿದ್ದಂಥ ಏನು ಹೇಳಿದ್ರಲ್ಲ, ಎಂದಿನಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇವು ಅದಾವಲ್ಲ, ಇವು ಜ್ಞಾನದಿಂದ ಇವೆಲ್ಲ ಹೋಗಿಬಿಡ್ತಾವೆ. ಅಜ್ಞಾನದಿಂದ ಇವೆಲ್ಲ ಹುಟ್ಕೊಂಡಾವು, ಜ್ಞಾನದಿಂದ ಇವೆಲ್ಲ ಅಳದು ಬಿಡ್ತಾವೆ. ಅವಾಗ ಏನಕತಿ? ಮನಸ್ಸು ಶಾಂತ ಹೋಯ್ತು. ಅಂತಃಕರಣ ಶಾಂತ ಯಾಕಿಲ್ಲಪ್ಪ? ಶ್ರೀಮಂತರಿರಲಿ ಬಡವರಿರಲಿ ಯಾರೇ ಇರಲಿ ಶಾಂತಿ ಯಾಕಿಲ್ಲ ನಿಮ್ಮಲ್ಲಿ?
ಯಾಕೆ ಶಾಂತ ಸ್ವಭಾವ ಉಳಿದಿಲ್ಲ? ಯಾಕೆ ಉಳಿದಿಲ್ಲ ಅಂದರೆ ವಿಷಯಾದಿಗಳ ಸಂಘದೊಳಗೆ ಬಿದ್ದು ವಿಷಯಾದಿಗಳ ಬೈಕಿ ಒಳಗೆ ಬಿದ್ದುಕೊಂಡು ಮನುಷ್ಯ ಮೂಲ ಧರ್ಮವನ್ನು ಮರ್ತಾನೆ. ಬರೀ ವಿಷಯಕ್ಕೋಸ್ಕರ ಬಡ್ದಾಡ್ತಾನೆ. ಆ ವಿಷಯ ಯಾವ ಮಾರ್ಗದಿಂದ ಬಂದತಿ, ಹೆಂಗೆ ಬಂದತಿ ಅಂತ ವಿಚಾರ ಮಾಡ್ತಾ ಇಲ್ಲ. ಧರ್ಮವನ್ನು ಬಿಟ್ಟು ಅಧರ್ಮದಿಂದ ನಡೆಯುತ್ತಾನೆ. ಅದಕ್ಕೆ ಏನಾಗೈತಿ, ಮನುಷ್ಯನಿಗೆ ದುಃಖ ತಿರ್ತಿಲ್ಲ. ಅದಕ್ಕೆ ನೀ ಧರ್ಮದ ಮಾರ್ಗದಂತೆ ನಡ್ಕೊತ ಹೋಗು. ನಿನ್ನಲ್ಲಿ ಶಾಂತಿ ಲಭಿಸಲಿಲ್ಲ ಅಂದರೆ ಕೇಳಿ ನೋಡು. ನಿನ್ನ ಅಂತಃಕರಣದೊಳಗೆ ಶಾಂತಿ ಲಭಿಸಲಿಲ್ಲ ಅಂದರೆ ಕೇಳಿ ನೋಡು. ಈ ಶಾಂತಿ ಅನ್ನೋದು ಜಗತ್ತಿನ ಹೊರಗಿಂದ ಪಡೆಯುವಂಥ ವಸ್ತು ಅಲ್ಲ. ಸಿರಿ ಸಂಪತ್ತಿನಿಂದ, ಜಗತ್ತಿನ ಪದವಿ ಪಟ್ಟಗಳಿಂದ ಬರುವಂಥ ವಸ್ತು ಅಲ್ಲ ಇದು. ಅದು ಬರಬೇಕಂದ್ರೆ ಅತ್ಯಂತ ಪುಣ್ಯದ ಸಂಗ್ರಹ ಜೋರಾಗಿರಬೇಕು, ಸಜ್ಜನರ ಸಂಘದೊಳಗಿರಬೇಕು, ಸಚ್ಚಿಂತನೆಯಲ್ಲಿ ಮುಳುಗಿರಬೇಕು. ಆವಾಗ ಶಾಂತಿ ತನ್ನಿಂದ ಹುಡ್ಕೊಂಡು ಬರ್ತಿರ್ತಾರೆ. ಎಲ್ಲಿ ಕುಂತರೂ ಶಾಂತ, ಎಲ್ಲಿ ನಿಂತರೂ ಶಾಂತ. ಅಂತಃಕರಣದೊಳಗೆ ಕಳವಳ ಅನ್ನೋದು ಇಲ್ಲ. ಅಂತಃಕರಣದೊಳಗೆ ಕಳವಳ ಯಾಕೆ ಶುರು ಆಗ್ತೈತಿ? ಕಳ್ಳನ ಜೀವ ಹುಳುಗಳು ಅಂತಾರೆ. ನಿನ್ನಲ್ಲಿ ದೋಷಗಳದಾವು, ದೋಷಗಳಿಂದ ಸಮಾಧಾನ. ಆ ದೋಷಗಳು ಹೋದವು ಅಂದ್ರೆ ಸಮಸ್ಥಿತಿ ನಿಂದಿದ್ದ ಇದು ಸಹಜ ಸ್ಥಿತಿನ ಸಮಸ್ಥಿತಿ. ಈ ತತ್ವ ತಿಳಿಬೇಕಂದ್ರೆ ಮೊದಲ ಸೇವಾ ಸತ್ಕರ್ಮಗಳನ್ನು ಮಾಡ್ಕೊಂತ ಸಜ್ಜನರ ಸಂಘದಾಗ ಉಳಿದು ನಿತ್ಯ ಅದ ಸಂಘದಾಗ ಉಳಿಯೋಂಗೆ ಪ್ರಯತ್ನ ಮಾಡ್ಕೊಂತ ಹೋಗು. ಏನಾಗೈತಂದ್ರೆ ಜೀವಾತ್ಮ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ವಿಷಯಾದಿಗಳಲ್ಲಿ ಹುಡುಕಾಡ್ತಾನೆ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಏನು ಮಾಡ್ತಾನೆ? ವಿಷಯಾದಿಗಳಲ್ಲಿ ಹುಡುಕಾಡ್ತಾನೆ. ಆ ವಿಷಯಾದಿಗಳಲ್ಲಿ ಹುಡುಕಾಡ್ಕೊಂತ ತನ್ನ ಮನುಷ್ಯ ಜನ್ಮದ ಮೂಲ ಪ್ರವೃತ್ತಿಯನ್ನು ಮರೆತು ಬಿಡ್ತಾನೆ. ಸಹಜವಾಗಿ ಸುಮ್ಮನಿದ್ರೆ ಶಾಂತಿ ಐತಿ, ಸಮಾಧಾನ ಐತಿ. ಆದರೆ ಸಹಜ ಪ್ರವೃತ್ತಿನ ಮರೆತು ಹೋಗೈತಿ. ನೀನು ಸಹಜವಾಗಿ ಶಾಂತನಾಗಿ ಉಳಿಬೇಕಾಗಿತ್ತಂದ್ರೆ ಇದನ್ನೆಲ್ಲವೂ ಬಿಡಬೇಕಾಗೈತಿ. ಒಳಗೆ ಏನು ಕಪಟತನ ಏನೈತಿಲ್ಲ, ಆ ಕಪಟತನವನ್ನು ಅಳಿಬೇಕಾಗೈತಿ. ನೀನು ಕಪಟತನವನ್ನು ಅಳಿಬೇಕಂದ್ರೆ ಹೀನ ವಿಷಯಾದಿಗಳ ಮೇಲಿನ ಮೋಹ ಅಳಿಬೇಕಾಗೈತಿ. ಈ ವಿಷಯಗಳ ಹೀನ ಅಂತ ತಿಳಿಬೇಕಲ್ಲ. ವಿಷಯಗಳು ಜಗತ್ತಿನ ವಿಷಯ, ಸಿರಿ ಸಂಪತ್ತಾಗಲಿ, ಯಾವುದೋ ಪದವಿ ಆಗಲಿ, ಜಗತ್ತಿನ ಎಲ್ಲ ಏನು ನನಗೆ ಭೋಗಭಾಗ್ಯಗಳಂತ ಏನು ತಿಳ್ಕೊಂಡು ಕುಂತಿಯಲ್ಲ, ಇವು ಯಾವ ಭೋಗಭಾಗ್ಯಗಳಲ್ಲ. ಮತ್ತು ಯಾವುದರಿಂದ ಸಮಾಧಾನ ಶಾಂತಿ ಅನ್ನೋದು ಸಿಗುವುದಿಲ್ಲ. ನೀನು ಮುಷ್ಟಾನ ಭೋಜನ ಸಿಕ್ಕರೆ ಆರಾಮಿರ್ತೀಯನೆ. ದಿನ ಮುಷ್ಟಾನ ಭೋಜನಪ್ಪ, ನೀವು ಗೋಧಿ ಊಟ ಆರಾಮಿರೋ ಸಾಧ್ಯತೆ. ಒಂದು ದಿನ, 2 ದಿನ, 3 ದಿನ ಬ್ಯಾಸ. ಸಿರಿ ಸಂಪತ್ತಿನಿಂದ ತುಂಬಿದ್ರೆ ಆರಾಮಿರ್ತೇನೆ. ರೋಗ ರುಚಿಗಳು ಬರೋದು ಅದಕ್ಕೆ. ಹೆಂಗೆ ಸಿರಿ ಸಂಪತ್ತಿನಿಂದ ಇದನ್ನು ಇಡಾಕ ಸ್ವಲ್ಪ ಪ್ರಯತ್ನ ಮಾಡ್ತೆ, ಹೆಂಗೆ ರೋಗ ರುಚಿಗಳು ಹೆಚ್ಚಿಗೆ. ಇದಕ್ಕೆ ದುಡುಕಿ ಬೇಕು, ಇದಕ್ಕೆ ಬೆವರು ಹರಿಬೇಕು. ಅನ್ನಾಗಿದ್ದ ಆರಾಮ ಬರ್ತೈತಿ. ಮತ್ತು ಸಿರಿ ಸಂಪತ್ತಿನೊಳಗೆ ಇದು ಮುಗಿದ್ರೆ ಗುಳಿಗೆ ಚಿಲ್ಲಾಗಿ ಇಡಬೇಕಾಗತ್ತೆ. ಹೌದಲ್ಲ? ಅದಕ್ಕೆ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಸಹಜವಾಗಿ ಏನು ಮಾಡ್ಬೇಕು ಅಂದ್ರೆ ಈ ಮನುಷ್ಯ ಶರೀರ ಬಂದಿದ್ದು ಒಂದು ಕರ್ಮದ ನಿಮಿತ್ತವಾಗಿ ಬಂದದ್ದು, ಮಹತ್ತರವಾದ ಸಾಧನೆಗಾಗಿ ಬಂದದ್ದು. ಸುಮ್ಮನೆ ಉಂಡು ಹುಟ್ಟು ಹೋಗಕ್ಕೆ ಬಂದಿಲ್ಲ. ಇದನ್ನು ಮೊದಲು ನೆನಪು ಮಾಡ್ಕೋಬೇಕು. ಎಂದು ಇದನ್ನು ನೆನಪು ಮಾಡಿಕೊಂಡು ಈ ಸಂಘದ ಮೇಲೆ ಒಲವು ಬೆಳೆಸ್ಕೊಂತ ಹೋಗ್ತೇವೆ, ಅಂದ ಜೀವನ ಪಾವನ ಹಾಕ್ಕೊಂತ ಹೋಗ್ಬೇಕು. ಅದಕ್ಕೆ ಈ ಶಾಂತಿ ಸಮಾಧಾನ ಅನ್ನೋದು ಜಗತ್ತಿನ ಯಾವ ವಿಷಯಗಳನ್ನೂ ಅವಲಂಬಿಸಿಕೊಂಡಿಲ್ಲ. ಅದು ನಿನ್ನೊಳಗೆ ಇರುವಂಥ ವಸ್ತು, ನಿನ್ನೊಳಗೆ ಐತದ. ನಿನ್ನ ಸಹಜ ಸ್ವರೂಪನ ಶಾಂತ ಸ್ವರೂಪ. ಆದ್ರೆ ಅಜ್ಞಾನವಶಾತ್ ಏನಾಗೈತಿ, ವಿಷಯಾದಿಗಳಲ್ಲಿ ನೋವು ಹುಟ್ಟಿ, ಮನುಷ್ಯನಲ್ಲಿ ಅಂತಃಕರಣದಲ್ಲಿ ಚಂಚಲ ಭಾವ ಹುಟ್ಟಿ, ವಿಷಯಾದಿಗಳ ಬೈಕೆ ತಿರುಪುವಂತ ಜನ್ಮ ಜನ್ಮಾಂತರ ತಿರುಗಾಕತ್ತಿದ್ದು. ಹಿಂಗೆ ನೋಡ್ರಿ, ಈಗ ನಮ್ಮ ಜೀವನದ ಹಿಂದಿನ ಜೀವನದ ಮೆಲುಕು ಹಾಕೋತ ಬಂದ್ರೆ ಇಷ್ಟು ದಿನ ಜೀವನ ಮಾಡಿರ್ತಿದ್ರು. ಇದ್ರೊಳಗೆ ಯಾವ ವಿಷಯದೊಳಗೆ ಶಾಂತಿ ಸಿಗ್ತೈತಿ? ಮನುಷ್ಯ ಅದನ್ನು ಮಾಡ್ಕೋಬೇಕಾಯ್ತು. ಸುಖಕ್ಕಿಗಳು ಮಾಡಕ್ಕೆ ಬರೋದಿಲ್ಲ ಈ ವಿಚಾರವನ್ನು. ಮನುಷ್ಯ ಅದನ್ನು ಮಾಡಕ್ಕೆ ಬರ್ತದೆ. ನೀನು ಜೀವನ ಮಾಡಿದರೆ ಇಷ್ಟು ಮಂದಿ ಹೆಣ್ತಿ ಆತಿ, ಮಕ್ಕಳು ಆತಿ, ಗಂಡ ಆತಿ, ಸಂಸಾರ ಆತಿ, ಹೊಲ ಆತಿ, ಮನೆ ಆತಿ, ಸಿರಿ ಸಂಪತ್ತು ಆತಿ, ನೌಕರಿ ಚಾಕ್ರಿ ಎಲ್ಲ ಆದಪ್ಪ, ಪದವಿ ಪಟ್ಟುಗಳಾದವು, ಎಲ್ಲ ಅದು. ನಿನ್ನೊಳಗೆ ಶಾಂತಿ ಯಾವಾಗ ಹೋಗತ್ತಪ್ಪ? ಸಹಜವಾಗಿ ನೀ ಶಾಂತ ಆಗಿತ್ತಂದ್ರೆ ಗಾಢ ನಿದ್ರೆ ಒಳಗೆ, ಸಹಜವಾಗಿ ಶಾಂತ ಆಗಿದ್ದಂದ್ರೆ ಗಾಢ ನಿದ್ರೆ ಒಳಗೆ. ಈ 3 ಅವಸ್ಥೆಗಳನ್ನು ಮೀರಿ 4ನೇ ಅವಸ್ಥೆ ಒಂದೈತಿ. ಮನುಷ್ಯನಿಗೆ ಅದರ ಬಗ್ಗೆ ಲಕ್ಷಣ ಇಲ್ಲ. 3 ಅವಸ್ಥೆಯೊಳಗೆ ತಿರುಗಾಡ್ತಾನೆ ಮನುಷ್ಯ. ಆ ನಿದ್ರಾ ಅವಸ್ಥೆ ಒಂದು ಆರಾಮ. ಎತ್ತರು ಮತ್ತು ಕನಸು ಅಂತಂದ್ರೆ ಶುರು ಆಯಿತು. ಕನಸಿನಾಗೂ ದಿಗಲ್ ಮೂಲಾಗಿರ್ತಿ, ಎಚ್ಚರದಾಗಿರ್ತಿ ಭಾಳ. ಅದಕ್ಕೆ ಈ 3 ಅವಸ್ಥೆಗಳನ್ನು ನೋಡ್ಕೋತ ಹೋದಂಥ ಮನುಷ್ಯ
ನಾಲ್ಕನೇ ಅವಸ್ಥೆ ತನ್ನ ನಿಸಹಜ ಅವಸ್ಥೆಯನ್ನು ಮತ್ತ ತೂರ್ಯಾತೀತ. ಅದು ನಾಲ್ಕನೇ ಅವಸ್ಥೆ ಅಲ್ಲ. ಎಲ್ಲದಕ್ಕೂ ಸಾಕ್ಷಿ ಆಗಿದಂಥ ಸಾಕ್ಷಿ ಸ್ವರೂಪನ ನಾನದೀನಿ ಅನ್ನುವಂಥ ಭಾವ ಗಟ್ಟಿ ಆಗಬೇಕಾಗಿದೆ. ಈ ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿ ನಾ ಹೊರಗೆ ಬ್ಯಾರೇನ ಅದೀನಿ. ಈ ಮೂರು ಅವಸ್ಥೆಗಳು ನನಗಿಲ್ಲ. ಈ ಮೂರು ಅವಸ್ಥೆಗಳಿಗೂ ಸಾಕ್ಷಿನ ನಾನು ಹೇಳ್ಬೇಕಂತಿದ್ದು ನಾಲ್ಕನೇ ಅವಸ್ಥೆ ಅಂತ ಹೇಳ್ಬೇಕಾಗೈತಿ. ಅದು ನಾಲ್ಕನೇ ಅವಸ್ಥೆ ಅಲ್ಲ, ಇದು ಸಹಜ ಅವಸ್ಥೆ ನನ್ನಿಂದ. ಅದು ಈ ಮೂರು ಅವಸ್ಥೆಗಳು ತೋರ್ತಾವಲ್ಲ, ಇವು ತೋರಡುವಂಥವು, ಇವತ್ತು ಎಲ್ಲದಕ್ಕೂ ಸಾಕ್ಷಿ ನೀನದಿ. ಇವೆಲ್ಲ ನಿನ್ನೊಳಗೆ ತೋರ್ಯಾವ. ಕನಸು ನಿನ್ನೊಳಗೆ ತೋರೈತಿ, ಗಾಢ ನಿದ್ರೆನೇ ತಿನ್ನ ತೋರೈತಿ, ಜಗತ್ತು ನಿನ್ನೊಳಗೆ ತೋರೈತಿ. ಅದಕ್ಕೆ ಈ ಸಹಜವಾಗಿ ನೋಡಿದಾಗ ಎಲ್ಲ ಅವಸ್ಥೆಗಳಿಗೂ ಸಾಕ್ಷಿಯಾಗಿರ್ತಕ್ಕಂಥ ಸಾಕ್ಷಿ ಸ್ವರೂಪ ನೀನು. ಅದಕ್ಕೆ ಮೂರು ಲೋಕಗಳಿಗೂ ಒಡೆಯ. ಯಾವ ಮೂರು ಲೋಕ? ಜಾಗ್ರ, ಸ್ವಪ್ನ, ಸುಷುಪ್ತಿ. ಈ ಮೂರು ಲೋಕಗಳಿಗೂ ಒಡೆಯ ನೀನ. ಎಲ್ಲದಕ್ಕೂ ಸಾಕ್ಷಿ ನೀನ, ಎಲ್ಲದಕ್ಕೂ ಆಧಾರ ನೀನ. ಅದಕ್ಕೆ ಎಲ್ಲಕ್ಕೂ ನೀನ ಸಾಕ್ಷಿ, ಎಲ್ಲದಕ್ಕೂ ನೀನ ಆಧಾರ. ಅದಕ್ಕೆ ನೀನ ಸತ್ಯ ವಸ್ತು. ಉಳಿದಿದೆಲ್ಲ ಒಂದಿದ್ದಾಗ ಮತ್ತೊಂದಿಲ್ಲ. ಈ ಶರೀರ ಕನಸಿನೊಳಗಿಲ್ಲ, ಕನಸಿನ ಕಂಡಂಥ ಶರೀರ ಈಗಿಲ್ಲ. ಇವೆರಡೂ ನಿದ್ದೆಗೊಳಗಿಲ್ಲ. ಸಾಮಾನ್ಯವಾಗಿ ಪಾಶ್ಚಿಮಾತ್ಯರಿಗಾಗಲಿ ಬೇರೆ ದೇಶದೊಳಗಾಗಲಿ ಈ ತತ್ವ ಚಿಂತನೆ ವಿಚಾರ ಹೊಳೆದಿಲ್ಲ. ನಮ್ಮ ಋಷಿಮುನಿಗಳು ಇದನ್ನೆಲ್ಲ ಶೋಧನೆ ಮಾಡಿ ಜನ್ಮಾಂತರದ ಅವರ ಸಂಸ್ಕಾರ ಬಲದಿಂದ ಅಂತರ್ಮುಖಿಯಾಗಿ ವಿಚಾರ ಮಾಡ್ಕೊತ ಹೋದಾಗ ಹೊಳೆದಂಥ ವಿಚಾರಗಳಿಗೆಲ್ಲ ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ಈ ಶರೀರ ನಾನು ಹೌದಾ ಅಲ್ವೋ, ನನಗೆ ಇರ್ತಕ್ಕಂಥ ಸಂಬಂಧ ಏನಂಗಾರೆ ನಾನು ಇದಲ್ಲ ಆದರೆ ಅನ್ನುವಂಥ ಪ್ರಶ್ನೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳ ಚಿಂತನೆ ಮಾಡಿ ಅದನ್ನು ಶೋಧನೆ ಮಾಡಿಕೊಂಡು ಎಲ್ಲದಕ್ಕೂ ಸಾಕ್ಷಿ ಸ್ವರೂಪನಾದಂಥ ಪರಬ್ರಹ್ಮ ಎಲ್ಲದರೊಳಗೂ ಅದಾನ, ನಿನ್ನೊಳಗೂ ಅದಾನ, ನನ್ನೊಳಗೂ ಅದಾನ. ಯಾರಿಗೆ ಹೇಳುವುದಿದು? ಯಾರು ಶರೀರ ಭಾವನೆ ಕೊಡ್ತಾರೆ ಅವ್ನಿಗೆ ಹೇಳೋದು. ನಿನ್ನೊಳಗೂ ಅದಾನಂತಂದ್ರೆ ನೀನು ಶರೀರದೊಳಗೆ ಅದಾನಂತ ಅರ್ಥ. ಆದರೆ ಶರೀರ ನೀನಲ್ಲ. ನಿನ್ನ ಶರೀರ ನೀನಂತ ತಿಳ್ಕೊಂಡು ಅಂತ ಕುಂತಿ ಅಂತ ಅನ್ನೋದ್ರ ಸಂಬಂಧ ನಿನ್ನ ಒಳಗೂ ಪರಮಾತ್ಮದಾನ ಅಂತ ಹೇಳ್ಬೇಕಾಗೈತಿ. ನಿಜವಾಗಿ ನೋಡಿದ್ರೆ ಆ ಪರಬ್ರಹ್ಮ ವಸ್ತು ನೀನು ಬಿಟ್ಟು ಬೇರೆ ಇಲ್ಲ. ಇಷ್ಟು ಗೌಪ್ಯ ಐತಿ, ಇಷ್ಟು ಸೂಕ್ಷ್ಮ ಐತಿ. ಆ ಪರಬ್ರಹ್ಮ ವಸ್ತು ನೀನು ಬಿಟ್ಟು ಬೇರೆ ಇಲ್ಲ. ತನ್ನ ಬಿಟ್ಟು ದೇವರಿಲ್ಲ, ಮನ ಬಿಟ್ಟು ಮಡಿಕಿಲ್ಲ. ಗಾದಿ ಮಾತು ಎಷ್ಟು ಸರಳ ಹೇಳ್ಯಾರ ನೋಡಿ. ನೀನನ್ನು ಬಿಟ್ಟರೆ ದೇವರಿಲ್ಲ, ದೇವ್ರು ಬಿಟ್ಟರೆ ನೀನಿಲ್ಲ. ನೀದೇನು ದೇವ್ರು ಬಿಟ್ಟು ನೀನು? ನಿನಗೂ ಅವಾಗ ಅಂತರಣ ಇಲ್ಲ. ಅಂದ್ರೆ ಅರ್ಥಾತ್ ಏನಪ್ಪ ಅಂದ್ರೆ, ಎಲ್ಲಿವರೆಗೆ ನೀ ದೇಹ ಭಾವದಾಗಿರ್ತಿ, ಈ ಶರೀರ ನಾನಂತಿ, ದೇವರ ಅನ್ಯವಾಗಿ ಹೊರಗದಾನ. ನಿನ್ನ ನಿಜ ಸ್ವರೂಪವನ್ನು ತಿಳಿದ ಮೇಲೆ ನಿನಗೆ ಅವನಿಗೆ ದೂರ ಅನ್ನೋದಿಲ್ಲ. ಇದು ನೀನು ಅವನ ಸಮೀಪಕ್ಕೆ ಹೋಗೋದು ಬೇಕಾಗಿಲ್ಲ, ಅವನಿನ್ನ ಸಮೀಪಕ್ಕೆ ಬರೋದು ಬೇಕಾಗಿಲ್ಲ. ಯಾಕಂದ್ರೆ ನಿನಗೆ ಅವನಿಗೆ ದೂರ ಇಲ್ಲ. ನೀ ದೇವ್ರನ್ನ ಹುಡ್ಕೊಂಡು ಹೊರಗೆ ಹೋಗುವ ಅವಶ್ಯಕತೆನೇ ಇಲ್ಲ. ನಿನ್ನೊಳಗೆ ನೀ ತಿಳಿದ ಮೇಲೆ ಮತ್ತು ದೇವ್ರನ್ನ ಹುಡುಕೋ ಅವಶ್ಯಕತೆ ಉಳಿದಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಕಲ್ಲು, ಕಂಟಿ, ಗಿಡ ಮರಗಳಲ್ಲಿ ಹುಡುಕಿದ ಮನುಷ್ಯ, ಗುಡ್ಡ ಬೆಟ್ಟಗಳಲ್ಲಿ ಹುಡುಕಿದ, ನದಿ ತೀರಗಳಲ್ಲಿ ಹುಡುಕಿದ, ಹಿಮಾಲಯ ಪರ್ವತದಲ್ಲಿ ಹುಡುಕಿ ಬಂದ. ಎಲ್ಲೆಲ್ಲಿ ಎಲ್ಲ ಕಡೆ ಹುಡುಕಿ ಕಡಿಕೆ ತನ್ನಲ್ಲಿ ಹುಡುಕಿದಾಗ ನಿಜವಾದ ದೇವರನ್ನು ಕಂಡ. ಅದಕ್ಕೆ ನಿಜವಾದ ಸದ್ವಸ್ತು ಎಲ್ಲೈತಪ್ಪ ಅಂದ್ರೆ ತನ್ನೊಳಗೆ ಐತಿ. ಆ ಸದ್ವಸ್ತುನನ್ನು ತಾನಂತ ತಿಳಿಯುವವರೆಗೇನು ದುಃಖ ತೆಕ್ಕೋದು. ಅದಕ್ಕೆ ಸತತ ಚಿಂತನೆಯಿಂದ ಮನುಷ್ಯ ಆ ಸದ್ವಸ್ತುನ ತಾನಂತ ಅನುಭವ ಮಾಡೋಕ್ಕೆ ಸಾಧ್ಯ. ಹೇಳೋದು ಬೇರೆ, ಅನುಭವಿಸೋದು ಬೇರೆ. ಶಾಂತಿ ಅಂತ ಬಾಯಲ್ಲಿ ಹೇಳ್ಬೋದು. ಆ ಶಾಂತಿ ಅನುಭವನ ಮಾಡ್ಕೋಬೇಕಂದ್ರೆ ಅಂತಃಕರಣದಲ್ಲಿದ್ದಂಥ ಎಲ್ಲ ದೋಷಗಳು ಹೋಗ್ಬೇಕಾಗವು. ಒಂದು ನಿಮಿಷ, ಅರೇ ನಿಮಿಷ ಮನಸ್ಸು ನಿಲ್ಲೋದಿಲ್ಲ. ನಿಮಿಷ ಎಲ್ಲ, ಅರ್ಧ ನಿಮಿಷದೊಳಗೆ ಮನಸ್ಸು ನಿಲ್ಲಿಸೋದಾದ್ರೆ ಆನಂದನ ಆನಂದ. ಆದರೆ ಅರ್ಧ ನಿಮಿಷದ ಮನಸ್ಸು ನಿಲ್ಲೋದಿಲ್ಲ. ಯಾಕಪ್ಪ ಅಂದರೆ ಈ ಸಂಸಾರದ ಮಾಯನ ಅಷ್ಟು ದೊಡ್ಡದೈತಿ. ಮಾಯಾಚಾರ ಭಾಳ ದೊಡ್ಡದೈತಿ. ನೀವು ನೋಡ್ತೀರಿ ಪುರಾಣ ಪುಣ್ಯಕಥೆಗಳಲ್ಲಿ ಹೇಳ್ತಿಲ್ಲ, ಮಾಯೆ ಮತ್ತೆ ಆವರಿಸಿಕೊಂತು. ಆ ರೀತಿ ಮಾಯೆ ನಿನ್ನೊಳಗೆ ಐತಿ. ನಿನ್ನೊಳಗೆ ಹುಟ್ಟಿ ನಿನ್ನನ್ನು ತನ್ನಂಗೆ ಮಾಡ್ಕೊಂಡು, ನಿನ್ನೊಳಗೆ ಹುಡ್ತತಿ, ನಿನ್ನನ್ನು ತನ್ನಂಗೆ ಮಾಡ್ಕೊಂಡ್ಬಿಡ್ತೈತಿ. ಮನುಷ್ಯನಿಗೆ ಆಗಿದ್ದ ಅದು.
ಈ ಜಗತ್ತೆಂಬ ಮಾಯ ಒಳಗೆ ಬಿದ್ದಾನೆ. ಬಿದ್ದು ಏನು ಮಾಡೋದು, ತನ್ನ ನಿಜ ಸ್ವರೂಪವನ್ನು ಮರ್ತುಬಿಟ್ಟು ಇದರಂಗೆ ಆಗಿಬಿಟ್ಟಾನ. ಅದಕ್ಕೆ ತನ್ನ ನಿಜ ಸ್ವರೂಪವನ್ನು ತಿಳ್ಕೊಬೇಕಾದ್ರೆ ಸತ್ಯದ ಚಿಂತನೆ ಮಾಡ್ಕೊಂತ ನೋಡಿ ಒಂದು ದಿನಕ್ಕೆ ಹೊಳೆದಿಲ್ಲಿದೆ. ಯಾಕೆ ಕಠಿಣ ಯಾಕೆ ಅನಿಸ್ತದೆ ಅಂದ್ರೆ, ಜಡಮತಿಗೊಳಗಾದಂಥ ನಮಗೇನಾಗೈತಿ, ನೋಡೋದಂದ್ರೆ ಕಣ್ಣಿಲ್ಲೇ ನೋಡೋದಂತ ತಿಳ್ಕೊತೀವಿ, ಕೇಳೋದಂದ್ರೆ ಕಿವಿಲೇ ಕೇಳೋದಂತ ತಿಳ್ಕೊತೀವಿ. ಕಣ್ಣಿಲ್ಲದ ನೋಡೋದು, ಕಿವಿ ಇಲ್ಲದ ಕೇಳೋದು ಯಾವಾಗ ನಿನಗೆ ಅನುಭವ ಕೊಡೋಕೆ ಶುರು ಆಗ್ತೈತಲ್ಲ, ಅವಾಗ ನೀನು ಸೂಕ್ಷ್ಮಾಗಿ ಅಂತ ಅರ್ಥ. ಕಣ್ಣಿಲೇ ನೋಡೋದು, ಕಿವಿಲೇ ಕೇಳೋದು ಜಡಭಾವ. ಈ ಜಡಭಾವವನ್ನು ಮೀಗಿ ನೀ ಸೂಕ್ಷ್ಮ ಭಾವಕ್ಕೆ ಬಂದ ಮೇಲೆ, ಕಣ್ಣಿಲ್ಲದ ನೋಡಿದ ಮೇಲೆ, ಕಿವಿ ಇಲ್ಲದ ಕೇಳಿದ ಮೇಲೆ ಆನಂದದ ಭಾವ ಸಾಧ್ಯ. ಇದು ಅಂತಃಕರಣದೊಳಗೆ ಸದಾ ನಡೀತಿರ್ತದೆ. ನೀವು ಒಳಮುಖ ಆದಾಗ ಗೊತ್ತಾಕತಿ. ನೀ ಒಳಮುಖ ಆದಾಗ ಕಣ್ಣಿಲ್ಲದ ನೋಡೋಕೆ ಶುರು ಮಾಡ್ತೀವಿ, ಕಿವಿನೆಲ್ಲ ಕೇಳೋಕೆ ಶುರು ಮಾಡ್ತೀವಿ. ಆವಾಗ ಅಂತರ್ನಾದ ಅಂತ ಹೇಳ್ತಾರೆ. ಆ ಅಂತರ್ನಾದದಿಂದ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಸುಟ್ಟಾಗಕ್ಕೆ ಸಾಧ್ಯ. ಆವಾಗ ಅದಕ್ಕೆ ವಿವೇಕ ಅಂತಲೂ ಕರೀತಾರೆ. ವಿವೇಕ ಸದಾ ಜಾಗರಾಗಿ ಒಳಗೆ ಮಿಡಿತಾ ಒಳಗಿದ್ದಂಥ ದೋಷಗಳನ್ನು ಸ್ವಚ್ಛ ಮಾಡ್ಕೊತ ಒಂದು ದಿನ ಅಲ್ಲಿ ಅವಕಾಶನೇ ಇಲ್ಲದಂಗೆ ಮಾಡಿದ್ವಿ. ಇದಕ್ಕೆ ಅತ್ಯಂತ ಸರಳ ಉಪಾಯ ಅಂದರೆ ಅತ್ಯಂತ ಅನನ್ಯವಾದ ಭಕ್ತಿಭಾವ. ಅತ್ಯಂತ ಸರಳ ಉಪಾಯ ಯಾವಪ್ಪ ಅಂದ್ರೆ ಅನನ್ಯವಾದ ಭಕ್ತಿಭಾವ. ಅದಕ್ಕೆ ಜ್ಞಾನ ಸುಮ್ಮನೆ ಗಳಿಸೋದಿಲ್ಲ. ಅನನ್ಯವಾದ ಭಕ್ತಿಭಾವ, ಶ್ರದ್ಧಾವಾನ್ಲತೆ ಜ್ಞಾನ ಅಂತ ಹೇಳೋದು ಅದಕ್ಕೆ ಪುನಃ ಅನನ್ಯವಾದ ಭಕ್ತಿಭಾವ ಇದ್ದಾಗ ಮಾತ್ರ ಇದು ತಿಳಿತೈತಿ. ಇಲ್ಲ ಅಂದ್ರೆ ಮಾತಿನ ಜ್ಞಾನ ಆಗ್ಬಿಡ್ತು. ಅನನ್ಯವಾದ ಭಕ್ತಿಭಾವದಿಂದ ಶ್ರದ್ಧಾದಿಂದ ಯಾರಿದ್ರೊಳಗೆ ನೋಡ್ತಾರ ಆಗದ ಅನುಭವ ಆಗಿ ಶುರು ಆಗ್ತದೆ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಮ್ಮೆ ಇದನ್ನು ಅನುಭವಿಸಿ ನೋಡು. ತನು ಅನೇಕ ವಿತ್ಯ ಬಹುಭವಗಳಲ್ಲಿ ಅಂತ ಹೇಳ್ತಾರೆ. ನಿಜ ನೋಡ್ರಿ, ಇನ್ನೊಂದು ಕಡೆ ಎಷ್ಟೋ ಜನ್ಮ ಇಟ್ಕೊಂತ ಬಂದಿಪ್ಪ, ಕೊಟ್ಕೊಂತ ಬಂದಿ. ಇದೊಂದು ಜನ್ಮ ಆದರೂ ಇದಕ್ಕಾಗಿ ಕೊಟ್ಟು ನೋಡಪ್ಪ ಮನುಷ್ಯನೇ ಇಂಥ ಉದ್ಗಾರ ತೆಗಿತಾರೆ. ಅಂದರೆ ಮನುಷ್ಯರನ್ನು ನೋಡಿ ಮುಕ್ತರಾದಂಥ ಮೋಕ್ಷಿಗಳು ಉದ್ಧಾರ ಭಾವ ತೆಗಿತಾರಪ್ಪ. ಏನಪ್ಪ ಮನುಷ್ಯ ಹಿಂಗೆ ಹೊಂಟನಲ್ಲಿ ಇವ ಮತ್ತೆ ವಿಷಯಗಳಲ್ಲಿ ಹುಡುಕ್ತಾನ, ವಿಷಯಗಳು ಹೊಡಿತಾನ, ಮತ್ತೆ ದುಃಖಿ ಆಗ್ತಾನ, ಮತ್ತೆ ಬಳಲ್ತಾನ, ಮತ್ತೆ ಅಲ್ಲಿ ಹುಡುಕ್ತಾನಲ್ಲ. ಅದಕ್ಕೆ ಜ್ಞಾನಿಗಳ ಸಾಮಾನ್ಯ ಮನುಷ್ಯ ಮಾಡೋದು ನೋಡಿ ನಗ್ತಾರೆ. ಎಲ್ಲೇ ಇಲ್ಲ, ಎಲ್ಲಿ ದುಃಖ ಪಟ್ಟಾನ ಮತ್ತೆ ಅಲ್ಲೇ ಸುಖ ಹುಡುಕ್ತಾನಲ್ಲ ಮನುಷ್ಯ, ಮೂರ್ತಾನಲ್ಲ. ಎಲ್ಲಿ ಸುಖ ಇಲ್ಲ, ಎಲ್ಲಿ ದುಃಖವನ್ನು ಪಟ್ಟಾನ ಮತ್ತೆ ಅದರೊಳಗೆ ಸುಖ ಹುಡುಕ್ತಾನ. ಈ ಸಂಸಾರದ ಮಾಯ ಒಳಗೆ ಬಿದ್ದು ಏನು ಮಾಡಾಕತ್ತಾನ, ಒಂದು ಮುಗಿತನೋ ಮತ್ತೊಂದು ಬಂದ ಬಿಟ್ಟಿರ್ತತಿ. ಇಲ್ಲಿ ಇದು ಸಮ ಮಾಡ್ಬೇಕಂತಾನ ಮನುಷ್ಯ. ಇದು ಹೆಂಗೈತೆ ಹಂಗೆ ಸ್ವೀಕಾರ ಮಾಡುವಂಥ ಶಕ್ತಿಯನ್ನು ಬೆಳೆಸ್ಕೊಂಡಿಲ್ಲ. ಇದನ್ನು ಸಮ ಮಾಡ್ಬೇಕಂತಾನ, ಇದನ್ನು ಸುಂದರ ಮಾಡ್ಬೇಕಂತಾನ, ಇದನ್ನು ಪರಿಶುದ್ಧ ಮಾಡ್ಬೇಕಂತ. ಆ ಪರಿಶುದ್ಧ ಭಾವನ ಅಂತಃಕರಣ ತುಂಬ್ಕೊಂಡ್ಬಿಟ್ರೆ ಇದು ಪರಿಶುದ್ಧವಾಗಿ ಕಾಣ್ತತಿ. ಅಂತಃಕರಣದಾಗ ವಿಷಮ ಭಾವ ತುಂಬಿಕೊಂಡಾಗ ಇದು ಸಮ ಕಾಣ ಹೆಂಗೆ ಕಾಣಿಸ್ತತಿ. ಅಂತಃಕರಣದಾಗ ಸಮಭಾವ ಯಾವಾಗ ಬರ್ತದೆ ಅಂದರೆ ಈ ಜಗವೆಲ್ಲ ಮಿಥ್ಯ ಅನ್ನುವಂಥ ಸತ್ಯವನ್ನು ಕಂಡುಕೊಂಡ ಮೇಲೆ ಇದು ಪ್ರವೃತ್ತಿನ ಹೆಂಗೈತಪ್ಪ, ಇದು ಬದಲಾವಣೆ ಆಗ್ಬೋದು. ಮಳೆಗಾಲ ಬಂತೆ, ಇದಾದ್ಮೇಲೆ ಮತ್ತೆ ಚಳಿಗಾಲ ಬರ್ತೈತಿ, ಇದಾದ್ಮೇಲೆ ಇದು ಪ್ರವೃತ್ತಿನೇ ಇದೈತಿ. ಇದನ್ನು ಬದಲಾವಣೆ ಮಾಡ್ಕೊಂಡು 12 ತಿಂಗಳು ಮಳೆಗಾಲ ಮಾಡ್ಕೊಂಡು ನೀನು ಖುಷಿ ಪಡ್ಬೇಕಂದ್ರೆ ಇದನ್ನು ಒಂದೇ ಥರ ಮಾಡ್ಕೋಬೇಕಂತೀನಿ, ಇದು ಒಂದೇ ನಮೂನೆ ಇರ್ಬೇಕಂತೀನಿ. ಸಾಧ್ಯ ಆಗೋ ಮಾತಾ, ಇದ್ರ ಪ್ರವೃತ್ತಿ ಬದಲಾವಣೆ ಆಗ್ಬೋದು. ಅದಕ್ಕೆ ನಿನ್ನ ಅಂತಃಕರಣದೊಳಗೆ ತಿಳ್ಕೊ, ಇದು ವಿಷಮ ಐತಿ, ಇದು ಸಮ ಇಲ್ಲ, ಇದು ಬದಲಾವಣೆ ಹಾಕೊಂತ ಹೋಗ್ತದೆ. ಶಿಕ್ಷಣನು ಈ ಶರೀರನೂ ಇಷ್ಟು ನಂಬ್ಕೊಂಡು ಕುಂದ್ರಬೇಡ, ಇದು ಬದಲಾವಣೆ ಹಾಕೊಂತ ಹೋಗ್ತದೆ. ನಾನು ನಂದಂತಿದ್ರ ಮೇಲೆ ನಂಬಿಕೆ ಇಟ್ಕೊಂಡು ಮೆರೆಯಕ್ಕೆ ಹೋಗ್ಬಾರ್ದು. ಶರೀರ ನಾನು, ಸಂಸಾರ ನಂದು ಅಂತೇಳಿ ಇದ್ರ ಮೇಲೆ ಹಿರಿಯರು ಹಿಗ್ಗಿದಿ ಹೋಗಿ ಹೇಳಕ್ಕೆ ಬೀಳ್ತೀವಿ. ಸಂಸಾರ ವಿಷಮ, ಇದು ಬರ್ತೈತಿ, ಒಂದು ಹೋಗ್ತೈತಿ, ಮತ್ತಿರೋದ ಇದು. ಅದಕ್ಕೆ ಇದ್ರ ಮೇಲೆ ನೀನು ಭಾವನೆ ಇಟ್ಕೊಂಡು ಇದು ಪರಿಶುದ್ಧ ಮಾಡ್ಕೊಂಡು, ಇದನ್ನು ಶುದ್ಧ ಮಾಡ್ಕೊಂಡು, ನನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಇದ್ರೊಳಗೆ ಸುಖಿ ಹೊಂತೇನೆ, ಇದ್ರೊಳಗೆ ಸುಖಿ ಹಾಕ್ತೇನೆ ಅಂತ ತಿಳ್ಕೊಂಡೆ ಅಂದರೆ ನೀನು ಮೂರ್ಖ ಅಂತ ಅದಕ್ಕೆ ನಗ್ತಾರವ. ಅದಕ್ಕೆ ದುಃಖವನೇ ಸುಖವೆಂಬರು ವಿವೇಕ. ಅದಕ್ಕೆ ಈಗ ಭಾಳ ಅಂತಃಕಾರದೊಳಗೆ ಮುಳುಗಿದಾವೆ ಅಂತಾನೆ. ಈ ಸಂಸಾರನ ಸುಖಮಯ ಐತಲ್ರಿ ಅಂತ. ಅದಕ್ಕೆ ಈ ತತ್ವ ಚಿಂತನೆ ಏನೈತಲ್ಲ, ಇದು ಎಲ್ಲರಿಗೂ ಅಲ್ಲ. ಹುಟ್ಟಲು ಹೊಂದಲು ಬೇಸತ್ತವನಿಗೆ
ಯಾರಿಗೆ ಈ ಸಂಸಾರ ವಿಷಮ ಅನ್ನೋದು ಸ್ವಲ್ಪರ ಅನಿಸಿರ್ಬೇಕು. ಈ ಸಂಸಾರ ಏನಪ್ಪ ಇದು, ಇದರೊಳಗೆ ಏನು ಸುಖ ಇದ್ದಂಗೆ ಕಾಣೋದಿಲ್ಲ, ಸ್ವಲ್ಪರ ಅನಿಸ್ಬೇಕು. ಇದನ್ನು ಶುದ್ಧ ಮಾಡಿ ಸುಖ ಕನ್ನಡ ಹೊಡಿ ಚಕ್ರಿ ನೀನು ಹೋಗಿ ನೀ ಮುಂದೆ ಬರ್ತಿ. ಹಾಂ, ಮುಂದೆ ಬರಬೇಕಾ ನೀನು? ಈ ಸಂಸಾರ ಬೇಸರ ಮುಂದೆ ಬರಬೇಕಾ ನೀನು? ಹಿಂಗೆ ಎಷ್ಟು ಸಂಸಾರಗಳು ಮಾಡ್ಕೊಂಡು ಬಂದೀವೋ ಗೊತ್ತಿಲ್ಲ. ಇದು ವಿಷಮ ಐತಿ. ಈ ಸತ್ಯವನ್ನು ಎಷ್ಟು ಬೇಗ ತಿಳಿತಿ ಅಷ್ಟು ಬೇಗ ಈ ಮನುಷ್ಯ ಜನ್ಮದ ಸಾರ್ಥಕತೆ ಐತಿ. ಯಾಕಂದ್ರೆ ಇದನ್ನು ತಿಳ್ಕೊಳೋದು ಯಾವಾಗ ಮನುಷ್ಯ ಜನ ಬಂದಾಗ ಸಾಧ್ಯ. ನನ್ನ ಮುದುಕಾದ್ಮೇಲೆ ಇದು ತಿಳ್ಕೊಳೋತೇನೋ ತಿಳ್ಕೊಳಕ್ಕಾಗುತ್ತೆ. ಬಾಲಕಾವಸ್ಥೆ ಹೇಳಿದ ಅದಕ್ಕೆ ಅಭ್ಯಾಸ ಮಾಡಿಸ್ತೀವಿ. ಇದನ್ನು ವೇದ ಉಪನಿಷತ್ತುಗಳನ್ನು ತತ್ವಶಾಸ್ತ್ರವನ್ನು ಬಾಲಕಾವಸ್ಥೆ ಒಳಗೆ ಗುರುಕುಲ ಪದ್ಧತಿ ಒಳಗೆ ಬಾಲಕಾವಸ್ಥೆ ಒಳಗೆ ಉಪದೇಶ ಮಾಡ್ತಿದ್ರು. ಇದನ್ನು ಈ ತತ್ವ ಚಿಂತನೆ ಎಲ್ಲ ಬೋಧನೆ ಮಾಡಿ ಮುಗಿಸ್ಬಿಡ್ತಿದ್ರು. ಈ ಸಂಸಾರ ಹಿಂಗೈತಿ, ಜಗತ್ತು ಹಿಂಗೈತಿ, ಇದು ಮಾಯ, ಸೃಷ್ಟಿ, ನೀನಾ ಆಧಾರ ಸ್ತಂಭ ಅಂತ ಇದೆಲ್ಲ ಬೋಧನೆ ಮುಗಿದು ಬಿಟ್ಟಿರ್ತದೆ. ಅವನ ಸಂಸಾರಕ್ಕೆ ಜೀವನಕ್ಕೆ ಬಂದ ಮೇಲೆ ಇದನ್ನು ಒಂದೊಂದು ತುಲನೆ ಮಾಡಿ ನೋಡ್ಕೊಂತ ಹಾಕಿದ್ನ. ಅಲ್ಲಿ ವೇದ ಉಪನಿಷತ್ತುಗಳು ಹೇಳಿದ್ದು, ಗುರು ಹೇಳಿದ್ದು, ಈ ಸಂಸಾರದೊಳಗಿದ್ದದ್ದು ಎರಡೂ ಒಂದು ಅದಾವಿಲ್ಲಪ್ಪ. ಅವ್ರು ಹೇಳ್ದಂಗೆ ಇದು ಐತಿಲ್ವ. ಅವ್ರು ಮಾಯ ಅಂತ ಹೇಳ್ಯಾರ, ಅವ್ರಿಗೊಬ್ಬರಿಗೆ ಮಾಯ ಅನಿಸಿರ್ಬೇಕಿದು. ಅವ್ರು ವಿಷಮ ಅಂತ ಹೇಳ್ಯಾರ, ಅವ್ರಿಗೇನು ಇದು ಆಗಿರ್ಬೇಕು. ಬಾಳೆದಾಗ ಚಲೋ ನಡೆದಿರಕ್ಕಿಲ್ಲ ಅವ್ರು ಬಾಳೆ. ನಾವು ಬಾಳೆ ಚಂದ ಮಾಡಿದ್ರೆ ನಮ್ಗೆ ಸುಖ ಸಿಕ್ಕಿತ್ತಲ್ಲ ಇದ್ರಾಗ ಅಂತೇಳಿ ತಿಳ್ಕೊಂಡಾರಂತ ರಾಜರ ಮಕ್ಕಳು ಇರಲಿ, ಸೈನಿಕರ ಮಕ್ಕಳು ಇರಲಿ, ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಆಯಿತು. ಅವರಿವರು ಅನ್ನೋದು ಎಲ್ಲರಿಗೂ ಅವರವರ ಅರ್ಹತೆಗೆ ಅನುಗುಣವಾಗಿ ಇದನ್ನು ಬೋಧನೆ ನಡೀತಿದ್ರು. ಯಾರು ಅದನ್ನು ಹಿಡ್ಕೊತಿದ್ರು. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನದಲ್ಲಿ ನೋಡ್ಕೊಂತ ಬಂದಾಗ ಇದು ಮಿಥ್ಯ ಅಂತ ತಿಳಿದ್ರೆ ಆ ಜೀವನ ಸಾರ್ಥಕ. ಈಗ ನಮ್ಮನ್ನು ಶಿಕ್ಷಣ ಪದ್ಧತಿಗಳು ಏನಾಗ್ಯಾವ, ಬರೀ ಜಗತ್ತಿನೊಳಗೆ ಹೆಂಗೆ ರೊಕ್ಕ ಗಳಿಸೋದು, ಹೆಂಗೆ ಶ್ರೀಮಂತ ಆಗೋದು, ಹೆಂಗೆ ಇನ್ನೊಬ್ರು ತಲೆ ಹೊಡಿದು, ಹೆಂಗೆ ಬದುಕೋದು, ಬದುಕು ಹೆಂಗಾದರೂ ನಡೆದೋಕ್ಕತಿ. ಬರೀ ಬದುಕೋದು ಭಾಳ ಮಹತ್ವ ಅಲ್ಲ, ಹೆಂಗೆ ಬದುಕಬೇಕು, ಮನುಷ್ಯನಾದ ಮೇಲೆ ಹೆಂಗೆ ಬದುಕಬೇಕು ಅನ್ನೋದು ಕಲಿಸೋದಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಭಾರತೀಯ ಋಷಿಮುನಿಗಳಿಗೆ ಗುರುಕುಲ ಪದ್ಧತಿ ಏನಿತ್ತಲ್ಲ ಅದು ಶ್ರೇಷ್ಠವಾದಂಥದ್ದು. ಜೀವನದ ಮೂಲಗಳನ್ನು ತುಂಬಿದಂಥದ್ದು, ಜೀವನದ ಸಾರ್ಥಕೆಯನ್ನು ತುಂಬಿದಂಥದ್ದು. ಇವತ್ತಿನ ಜೀವನದೊಳಗೆ ಜಗತ್ತಿನೊಳಗೆ ಎಲ್ಲವನ್ನೂ ಗಳಿಸಿರ್ತಾರೆ, ಎಲ್ಲವನ್ನೂ ಮಾಡಿರ್ತಾರೆ. ಅಂತಃಕರಣಗಳು ಶಾಂತಿ ಸಮಾಧಾನದಿಂದ ಇರೋದು. ಜಗತ್ತಿನ ಎದುರಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಇದ್ದರೂ ದುಃಖದೊಳಗೆ ಮಲಗಿರ್ತಾರೆ. ಮುನ್ನಾಕಿರ್ತೈತಿ, ಇದಾಕಿರ್ತೈತಿ ಎಲ್ಲ ಇರ್ತದೆ. ದುಃಖ ಅನ್ನೋದು ತಪ್ಪಿರೋದಿಲ್ಲ. ಯಾಕಂದರೆ ಅತಿಯಾದ ಆಸೆ. ಅವ್ನು ನೋಡಿ ಬಡ್ಕೊಂಡು ಈ ಜೀವನದೊಳಗೆ ಬಿದ್ದು ಒಳ್ಳೆಯಾಡಿ ಕಡಿಕೆ ಅತ್ಯಂತ ದುಃಖಿಯಾಗಿ ಮನುಷ್ಯ ಹೋಗ್ತಾನೆ. ಅದಕ್ಕೆ ತತ್ವಶಾಸ್ತ್ರ, ತತ್ವ ಚಿಂತನೆಗಳು ಏನದಾವ ಸತತ ನಡಿಬೇಕು, ಸಚ್ಚಿಂತನೆಯಲ್ಲಿ ಸತತ ಮುಳುಗಬೇಕು. ಆವಾಗ ಮನುಷ್ಯನಲ್ಲಿ ಶಾಂತಿ ಹುಟ್ಟುತ್ತೆ. ಅದೇ ಜೀವನದ ಸಾರ್ಥಕತೆ. ಅಂಥ ಸಾರ್ಥಕ ಜೀವನವನ್ನು ಮಾಡಬೇಕಾಯ್ತು ಅಂದರೆ ನಾವು ಸಂಘವನ್ನು ಯಾವ್ದಾರ ನಿಮಿತ್ತ ಮಾತ್ರ. ಇವತ್ತಿಗೆ ಶುಕ್ರವಾರ ಬಂದೇವ, ಇದು ನಿಮಿತ್ತ ಇಲ್ಲಿ ಸೇರೇವ, ಎಷ್ಟು ಮತ್ತು ಅವಕಾಶ ಎಲ್ಲಿ ಸಿಗ್ತದೆ ಅಲ್ಲಿ ಸೇರೋದು, ಕೂಡೋದು, ಮಾಡೋದು. ಈ ಅವಕಾಶವನ್ನು ಕಳ್ಕೋಬಾರ್ದು. ನಾವು ಏನು ಮಾಡ್ತೇವೆ, ಈ ಅವಕಾಶವನ್ನು ಕಳ್ಕೊತೇವೆ. ಬಾಳೆ ನಮ್ಮ ಭಾಳ ಮುಖ್ಯ, ಅದು ಭಾಳ ಇದು ಅಂತ ತಿಳ್ಕೊತೀವಿ. ನೀನು ಎಷ್ಟು ಬಾಳೆ ಬಡ್ಕೊಂಡು ಮಾಡಿದ್ರು ಯಾರೂ ಲೆಕ್ಕ ಇಟ್ಕೊಂಡಿಲ್ಲ. ಹಿಂಗೆ ಎಷ್ಟು ಮಂದಿ ಮಾಡೋಗ್ಯಾರ ಹಿಂದೆ. ಎಷ್ಟಂತ ಅವ್ರಿಗೆ ಹೆಂಡತಿಗಂತ ಮಾಡ್ತಾನೆ, ಗಂಡಗಂತ ಮಾಡ್ತಾರೆ, ಮಕ್ಕಳಿಗಂತ ಮಾಡ್ತಾರೆ. ಎದಕ್ಕಂತೂ ಮಾಡಿದ್ರು ಯಾರು ಲೆಕ್ಕ ಇಟ್ಕೊಳೋದಿಲ್ಲ. ಇದನ್ನು ನಿನ್ನ ಕರ್ಮ ನೀ ಮಾಡಿ. ಅದಕ್ಕೆ ನಿನ್ನ ಕರ್ಮ ನೀ ಮಾಡಿ, ನಿನ್ನ ಕರ್ಮವನ್ನು ನೀ ಸ್ವಚ್ಛ ಮಾಡ್ಕೋ. ಈಗ ಅದಕ್ಕೆ ಎಚ್ಚರಾಗಿದ್ದ ಮನುಷ್ಯನಾಗಿ ಒಂದು ಎಚ್ಚರಾಗ. ಸಂಸಾರ ಅನ್ನೋದು ವಿಷಮ ಅನ್ನೋದು ತಿಳ್ಕೊ, ನಿತ್ಯ ಸುಖಿ ಆಗ. ಸಕಲ ಸಾಧು ಸಂತರಾಗಿ